ನೀಗುರು ಜನ ಪ್ರತಿಯೊಬ್ಬರಿಗಾಗಿ ಯೇಸ್ವಾಮಿ ಪ್ರಾಣ ತ್ಯಾಗ ಮಾಡಿದ್ರು ಅಂತ ನಾವು ಗೊತ್ತೈತಲ್ಲ. ಆದ್ರಿಂದ ದೀಕ್ಷಾಸ್ನಾನ ಯಾರಿಗೂ ಅದಕ್ಕೆ ಅರ್ಹತೆ ಎಂಬುದಿಲ್ಲ. ಅರ್ಹತೆ ಯಾಕೆಂದ್ರೆ ನಾವೆಲ್ಲ ಅನರ್ಹರೇ. ಬೇರೆ ಸಂಸ್ಕಾರಗಳಿಗೆ ಅರ್ಹತೆ ಬೇಕು. ಪರಮಪ್ರಸಾದ ತಗೋಬೇಕಾದ್ರೆ ಭಯಂಕರ ಅರ್ಹತೆ ಬೇಕು, ನಮ್ಗೆ ಪರಿಶುದ್ಧತೆ ಬೇಕು. ಎಷ್ಟು ಪರಿಶುದ್ಧರಾಗಿರ್ತೀವೋ ಅಷ್ಟು ಒಳ್ಳೇದು ಪರಮಪ್ರಸಾದಕ್ಕೆ. ದೃಢೀಕರಣ ಸಂಸ್ಕಾರಕ್ಕೆ ಪರಿಶುದ್ಧತೆ ಬೇಕು, ಎಲ್ಲಾ ಸಂಸ್ಕಾರಗಳಿಗೆ ಪರಿಶುದ್ಧತೆ ಬೇಕು. ಆದ್ರೆ ದೀಕ್ಷಾಸ್ನಾನಕ್ಕೆ ಅಲ್ಲಿ ಪರಿಶುದ್ಧತೆನೇ ಇಲ್ಲ, ಯಾರೆಲ್ಲೂ ಕೂಡ ಇರುವುದಿಲ್ಲ. ಆಯ್ತಲ್ಲ, ಅದು ಬ್ಯಾಪ್ಟಿಸಮ್ ತಕೊಂಡ್ಮೇಲೆನೆ ಪರಿಶುದ್ಧರಾಗುದು. ಆದ್ರಿಂದ ಎಲ್ಲ ಪಾಪಿಗಳು ಅಂದ್ರೆ ಒಂದು ಮನಸ್ಸು ಬೇಕು ನಮಗೆ. ನಾನು ಯೇಸ್ವಾಮಿಯ ಶಿಷ್ಯನಾಗ್ಬೇಕು, ದೇವರ ಮಗನಾಗ್ಬೇಕು, ಅವರ ವಾಕ್ಯದಂತೆ ನಾನು ನಡಿಬೇಕು ಅಂತ ಒಂದು ಆಸೆ ಬೇಕು, ಮನಸ್ಸು ಬೇಕು. ಅದು ಬೇಕು, ಗೊತ್ತೈತಲ್ಲ. ಅದರಿಂದ ನಾನು ಯೇಸ್ವಾಮಿಯ ಶಿಷ್ಯನಾಗಲು ಬಯಸುವವನು, ಅದು ಯಾರೇ ಆಗಲಿ, ಅವರು ದೀಕ್ಷಾಸ್ಥಾನಕ್ಕೆ ಅರ್ಹರಾಗಿರ್ತಾರೆ. ಇಲ್ಲಿ ಜನಾಂಗ, ಜಾತಿ, ಕುಲ, ಗೋತ್ರ ಏನಿಲ್ಲ, ಮತ್ತೆ ವಯಸ್ಸು ಕೂಡ ಅಡ್ಡಿ ಬರಬಾರದು. ಯಾಕಂದ್ರೆ ಯೇಸು ಎಲ್ರಿಗೂ ಮುಕ್ತವನ್ನಾಗಿರಿಸಿದ್ದಾರೆ ಬ್ಯಾಪ್ಟಿಸಮ್. ಆದ್ರಿಂದ ಇದುವರೆಗೆ ಸ್ವೀಕರಿಸಿದೆ 2 ಸರ್ತಿ ತಗೊಳ್ಳಿಕ್ಕಿಲ್ಲ, ಒಂದೇ ಸರ್ತಿ ಸಾಕು. ಆಮೇಲೆ ಈ ನಮ್ಮಲ್ಲಿ ತಗೊಂಡೋಗಿ ಮತ್ತೆ ಪೆಂತೆಕೋಸ್ತು ಯಾವುದಕ್ಕೆ ಹೋಗ್ತಾರೆ, ಅಲ್ಲಿ ನೀರಿನಲ್ಲಿ ಮುಳುಗಿಸ್ತಾರೆ, ಆಮೇಲೆ ಪುನಃ ವಾಪಸ್ ಬರ್ತಾರೆ. ಪುನಃ ಬ್ಯಾಪ್ಟಿಸಮ್ ಅಗತ್ಯ ಇಲ್ಲ. ಬ್ಯಾಪ್ಟಿಸಮ್ ಮತ್ತೆ ಕೊಡ್ಲೇಬಾರದು, ಒಂದ್ಸತಿನೇ ಕೊಡೋದು. ಅದು ಬೇರೆ ಧರ್ಮಕ್ಕೆ ಹೋದ್ರೆ ಅವರು ಬೇಕಾದ್ರೆ ಯಾವ ಧರ್ಮನೇ ಸ್ವೀಕಾರ ಮಾಡ್ಲಿ, ಅದಕ್ಕೆ ಪಾಪ ನಿವೇದನೆ ಮಾಡಿದ್ರೆ ಮುಗಿದೋಯ್ತು. ಕನ್ಫೆಷನ್, ಪಶ್ಚಾತ್ತಾಪಟ್ಟು ಅವರು ಪಾಪ ನಿವೇದನೆ ಮಾಡಿಕೊಂಡು ಆತ್ಮಶುದ್ಧಿ ಹಾಕೊಂಡು ನಮ್ಮಲ್ಲಿ ಮತ್ತೆ ಅದಕ್ಕೆ ಸಂಸ್ಕಾರ ಇದಿಲ್ಲ, ಬ್ಯಾಪ್ಟಿಸಮ್ ಎಲ್ಲ ಇಲ್ಲ, ಒಂದೇ ಸರ್ತಿ. 58 ಧರ್ಮಸಭೆ ಶಿಶುಗಳಿಗೆ ಏಕೆ ದೀಕ್ಷಾಸನ ಕೊಡುತ್ತದೆ? 258 ಧರ್ಮಸಭೆ ಮಕ್ಕಳಿಗೆ, ಶಿಶುಗಳು ಜನ್ಮ ಪಾಪದೊಂದಿಗೆ ಜನಿಸಿರುವುದರಿಂದ ಧರ್ಮಸಭೆ ಅವುಗಳಿಗೆ ದೀಕ್ಷಾಸ್ಥಾನ ಕೊಡುತ್ತದೆ. ಅದನ್ನು ದುಷ್ಟಶಕ್ತಿಗಳಿಂದ ಮುಕ್ತರನ್ನಾಗಿ ಮಾಡಿ ದೇವರ ಮಕ್ಕಳಿಗೆ ಸಲ್ಲಬೇಕಾದ ಸ್ವಾತಂತ್ರ್ಯದ ಸಾಮ್ರಾಜ್ಯಕ್ಕೆ ತರುತ್ತದೆ. ಜನ್ಮ ಪಾಪದೊಂದಿಗೆ ಜನಿಸಿರುವುದರಿಂದ ಧರ್ಮಸಭೆ ಅವುಗಳಿಗೆ ದೀಕ್ಷಾಸ್ಥಾನ ಕೊಡುತ್ತದೆ. ಬಟ್ ಅಷ್ಟೇ, ಬರೀ ಜನ್ಮ ಪಾಪ ತೊಳಿಲಿಕ್ಕೆ ಮಾತ್ರ ಅಲ್ಲ ದೀಕ್ಷಾಸ್ಥಾನ, ದುಷ್ಟಶಕ್ತಿಗಳಿಂದ ಮುಕ್ತರನ್ನಾಗಿ ಮಾಡಿ ದೇವರ ಮಕ್ಕಳಿಗೆ ಸಲ್ಲಬೇಕಾದ ಸ್ವಾತಂತ್ರ್ಯದ ಸಾಮ್ರಾಜ್ಯಕ್ಕೆ ತರುತ್ತದೆ. ಇದು ಬಹಳ ಮುಖ್ಯ. ಬ್ಯಾಪ್ಟಿಸಮ್ನಿಂದ ಏನಾಗ್ತದೆ, ಎಲ್ಲದರಿಂದ ಮುಕ್ತರನ್ನಾಗಿ ಮಾಡಿಕೊಂಡು ಸ್ವತಂತ್ರ ಮಕ್ಕಳಿಗೆ ದೇವರ ಮಕ್ಕಳ ಸ್ವಾತಂತ್ರ್ಯ ಅನುಗ್ರಹಿಸುತ್ತದೆ ಈ ಬ್ಯಾಪ್ಟಿಸಮ್. ದೀಕ್ಷಾಸ್ಥಾನ ಏನ್ ಮಾಡ್ತದೆ, ಅದರಿಂದ ಯೇಸ್ವಾಮಿ ಎಲ್ಲ ಪಾಪ ಪರಿಹಾರ ಅವರು ಮಾಡಿದ್ದಾರೆ, ಎಲ್ಲ ಶಾಪಗಳಿಂದ ಬಿಡುಗಡೆ ಅವರು ಮಾಡಿದ್ದಾರೆ. ಆದ್ರಿಂದ ಯೇಸನ್ನು ಸ್ವೀಕಾರ ಮಾಡುವುದರ ಮುಖಾಂತರ ಅವರೆಲ್ಲ ಆಶೀರ್ವಾದ ಅನುಗ್ರಹಗಳು ನಮ್ಗೆ ಬರ್ತವೆ. ಈ ಬ್ಯಾಪ್ಟಿಸಮ್ ಯೇಸನ್ನು ಸ್ವೀಕಾರ ಈ ಬ್ಯಾಪ್ಟಿಸಮ್ ಅಂತ ಹೇಳಿದ್ರೆ ಯೇಸನ್ನು ಸ್ವೀಕಾರ ಮಾಡೋದು, ಸ್ವಂತ ರಕ್ಷಕ್ಕಾಗಿ ಸ್ವೀಕಾರ ಮಾಡೋದು. ಅವಾಗ ಏನಾಗ್ತದೆ, ಒಂದು ಹುಡುಗನನ್ನ ಸ್ವೀಕಾರ ಮಾಡಿದಾಗ ಮ್ಯಾರೇಜ್ ಅಲ್ಲಿ ಏನಾಗ್ತದೆ, ಆ ಹುಡುಗನ ಎಲ್ಲ ಕೂಡ ಅವಳಿಗೆ ಸಿಗುತ್ತದೆ. ಅವನ ಪ್ರಾಪರ್ಟಿ ಆಗ್ಲಿ, ಅವನ ಹೆಸರು, ಅವನ ಸ್ಥಾನಮಾನ, ಅಂತಸ್ತು, ಪ್ರತಿಯೊಂದು. ಯಾಕೆಂದ್ರೆ ಹುಡುಗಿ ಓದದೇ ಇರ್ಲಿ, ಆ ಹುಡುಗ ಒಬ್ಬ ದೊಡ್ಡ ಯಾವ್ದು ಹುದ್ದೆಯಲ್ಲಿದ್ದಾನೆ ಅಥವಾ MLA ಮಿನಿಸ್ಟರ್ ಏನಾಗಿರ್ತಾನೆ, ಸ್ಟೇಜಿಗೆ ಬರ್ಬೇಕಾದ್ರೆ ಅವಳು ಬರ್ತಾಳೆ, ಅವಳನ್ನ ಕರ್ಕೊಂಡು ಹೋಗ್ಬೋದು. ಅವಳು ಏನು ಓದದೇ ಇರ್ಬೋದು ಅಥವಾ ಅವಳಿಗೆ ಏನು ಸ್ಥಾನಮಾನ ಅಂತಸ್ತು ಇಲ್ದೇ ಇರ್ಬೋದು, ಬಟ್ ಮ್ಯಾರೇಜ್ ಇಂದ ಎಲ್ಲ ಸಿಗುತ್ತೆ ಅವಳಿಗೆ. ಬರೀ ಒಂದು ಹುಡುಗನನ್ನ ಎಕ್ಸೆಪ್ಟ್ ಮಾಡದ್ ಕೂಡಲೇ ಅವನ ಎಲ್ಲ ಹಕ್ಕು ಬಾಧ್ಯತೆಗಳಿಗೆ ಅವಳು ಕೂಡ ಬಾಧ್ಯಳಾಗ್ತಾಳೆ. ಹಾಗೆ ನಾವು ಒಂದು ಬ್ಯಾಪ್ಟಿಸಮ್ ತಗೊಂಡಿದ್ರ ಮುಖಾಂತರ ಯೇಸ್ವಾಮಿಯ ಸರ್ವ ಸ್ಥಾನ, ಮಾನ, ಅಂತಸ್ತು ಮತ್ತೆ ಏನೆಲ್ಲ ಉಂಟು ಅದು ಫುಲ್ ನಾವು ಭಾಗಿಯಾಗ್ತೇವೆ. ಅದಕ್ಕೋಸ್ಕರ ಅದನ್ನ ಬ್ಯಾಪ್ಟಿಸಮ್ ಮಾಡಿಕೊಂಡು, ಬ್ಯಾಪ್ಟಿಸಮ್ ಅದಕ್ಕೆ ಅಗತ್ಯವಾಗಿರ್ತದೆ. ಅದೊಂದು ಬ್ಯಾಪ್ಟಿಸಮ್ ಒಂದು ಬಹಿರಂಗವಾಗಿ ನಾವು ಸಾಕ್ಷಿ ನುಡಿಯುವಂತಹದ್ದು. ಯೇಸುವನ್ನ ನಾವು ಸ್ವೀಕಾರ ಮಾಡಿದ್ದೇವೆ, ನಾವು ಯೇಸುವಿಗೆ ಸಮರ್ಪಿತರು ಅಂತ.
ಏಸಮ್ ಹೇಳ್ತಾರಲ್ಲ, ಎಲ್ಲರ ಮುಂದೆ ನನಗೆ ನನ್ನವನು ಅಂತ ನೀವು ಅಂಗೀಕರಿಸಿದ್ರೆ ತಂದೆ ಮುಂದೆ ನೀವು ಕೂಡ ನನ್ನವರು, ನನ್ನವನು, ನನ್ನವಳು ಅಂತ ನಾನು ತಂದೆ ಮುಂದೆ ನಾನು ಬಹಿರಂಗ ಒಪ್ಕೊಳ್ತೇನೆ ಸ್ವರ್ಗದಲ್ಲಿ ಅಂತ. ಗುಟ್ಟಾಗಿ 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 ನೇಸಂ ನಂಬ್ತಾರೆ, ಅವರಿಗೆ ರಿಸ್ಕ್ ಕಡಿಮೆ. ಬಟ್ ಬಹಿರಂಗವಾಗಿ ನಾವು ಏಸು ನಂಬೋರು, ಏಸು ಸಾಕ್ಷಿ ಕೊಡೋರು ಉಂಟಲ್ಲ, ರಿಸ್ಕ್ ಬಹಳ ಇರ್ತದೆ. ಎಲ್ಲಾ ಸಮಯದಲ್ಲೂ ಏಸು ಜೊತೆ ನಿಲ್ಬೇಕಾಗುತ್ತೆ, ನಾವು ಏಸಿಗಾಗಿ ನಿಲ್ಬೇಕಾಗುತ್ತೆ, ಏಸು ಪರ ನಿಲ್ಬೇಕಾಗುತ್ತೆ. ಅದರಿಂದ ನಾವು ತಪ್ಪಿಸ್ಕೊಳ್ಳುವಂಗಿಲ್ಲ, ಬೇರೆಯವ್ರು ಸಾಕ್ಷಿಯಾಗಿರ್ತಾರೆ. ಅದಕ್ಕೆ ನಾವು ಬಹಿರಂಗವಾಗಿ ಬ್ಯಾಪ್ಟಿಸಮ್ ತಗೊಳ್ಳೋದು ಬಹಳ ಅಗತ್ಯ. ಎಲ್ರಿಗೂ ಗೊತ್ತಾಗ್ಬೇಕು ನಾನು ಕ್ರಿಶ್ಚಿಯನ್ ಅಂತ. ಅದರಿಂದ ನನ್ನ ಜವಾಬ್ದಾರಿಯಿಂದ ನಾನು ತಪ್ಪಿಸ್ಕೊಳ್ಳುವಂಗಿಲ್ಲ, ಮತ್ತೆ ಎಲ್ಲಾ ಕಡೆ ಏಸಿಗೆ ನಾನು ಸಾಕ್ಷಿ ಕೊಡ್ಲೇಬೇಕಾಗುತ್ತೆ. ಅವಾಗ ಎಲ್ರು ಮಾಡುವಂಗ ನಾನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ನಾನು ಡಿಫ್ರೆಂಟ್ ಆಗಿರ್ತೀನಿ. ಈ ಸಮಯದಲ್ಲಿ ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದೀನಿ ಅಂತ. ಇಂಗ್ಲಿಷ್ ನಲ್ಲಿ ನೋಡೋಣ. ಇಂಗ್ಲಿಷ್ ಇದಕ್ಕೆ ಸಮನಾದದ್ದು 12:50. ಆರ್ಟಿಕಲ್ 1250. Born with a fallen human nature and tainted by original sin, children also have need of the new birth in baptism to be freed from the power of darkness and brought into the realm of the freedom of the children of God, to which all men are called. ಅದರಿಂದ ಅಲ್ಲಿ ಹೇಳಿದಾಗೆ ಸಂಪೂರ್ಣವಾಗಿ ಪಾಪ ಶಾಪಗಳಿಂದ, ಜನ್ಮ ಪಾಪಗಳಿಂದ ಎಲ್ಲ ಬಿಡುಗಡೆ ಹೊಂದಲಿಕ್ಕೆ ಮತ್ತು ದೇವರ ಮಕ್ಕಳ ಸ್ವಾತಂತ್ರ್ಯವನ್ನು ಹೊಂದ್ಕೊಳ್ಳೋದಕ್ಕೋಸ್ಕರ ಇದು ಅಗತ್ಯವಿರುತ್ತದೆ. The sheer gratuitousness of the grace of salvation is particularly manifest in infant baptism. ಇದೊಂದು ಬಹಳ ಮುಖ್ಯವಾದಂತ ಒಂದು ಸೆಂಟೆನ್ಸ್ ಇದು. The sheer gratuitousness of the grace of salvation is particularly manifest in baptism, infant baptism. ಅದಕ್ಕೆ ಕೆಲವರು ಅಬ್ಜೆಕ್ಷನ್ ಮಾಡ್ತಾರಲ್ಲ, ಮಕ್ಕಳಿಗೆ ಯಾಕೆ ನೀವು ಕೊಡ್ತೀರಾ ಬ್ಯಾಪ್ಟಿಸಮ್, ಮಕ್ಕಳಿಗೆ ಏನ್ ಗೊತ್ತಿರುತ್ತೆ ಅಂತ. ಮಕ್ಕಳಿಗೆ ಏನ್ ಗೊತ್ತಿರುತ್ತೆ, ಅವ್ರಿಗೆ ಯಾಕೆ ಕೊಡಬೇಕು ಅಂತ. ಬ್ಯಾಪ್ಟಿಸಮ್ ಇದು ಗ್ರಾಟ್ಯುಟಸ್ ಗಿಫ್ಟ್, ಇದು ದೇವರು ಕೊಡುವಂತ ಒಂದು, ಇದನ್ನ ನಾವು ತಿಳ್ಕೊಂಡು ಪಡೀಲಿಕ್ಕೆ ಇದೇನು ನಮ್ಮ ಪುಣ್ಯ ಕಾರ್ಯಗಳ ಮೇಲೆ ಹೊಂದ್ಕೊಂಡಿರುವುದಿಲ್ಲ, ಗೊತ್ತೈತಲ್ಲ. ಇದು ನಮ್ಮ ಸಾಧನೆ ಅಲ್ಲ, ನಮ್ಮ ಸಾಧನೆಯಿಂದಾಗಿ ಹೊಂದ್ಕೊಳ್ಳುವಂತದ್ದಲ್ಲ. ಈ ಕೃಪೆ ವರದಾನಗಳು ಉಂಟಲ್ಲ, ಗ್ರಾಟ್ಯುಟಸ್ ಗಿಫ್ಟ್. ಅದನ್ನೇ ಸ್ವಂತ ಪೌಲ ಇಲ್ಲಿ ಹೇಳ್ತಾನೆ. ಇಲ್ಲಿ ಎಫೆಸ ಪತ್ರಿಕೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾನೆ. ಎಫೆಸ ಪತ್ರಿಕೆಯಲ್ಲಿ ಏನಂತ 2:8, ದೈವಾನುಗ್ರಹದಿಂದ ನೀವು ವಿಶ್ವಾಸದ ಮೂಲಕ ಜೀವೋದ್ಧಾರ ಹೊಂದಿದ್ದೀರಿ, ಇದು ನಿಮ್ಮ ಪ್ರಯತ್ನದ ಫಲ ಅಲ್ಲ, ದೇವರಿತ್ತ ವರಪ್ರಸಾದ, ಗಾಡ್ಸ್ ಗಿಫ್ಟ್, ಫ್ರೀ ಗಿಫ್ಟ್. ಮಕ್ಕಳು ಅಂದ್ಕೊಳ್ಳಿ ಬಿಡಿ, ಇದು ಮಾನವರ ಪುಣ್ಯ ಕಾರ್ಯಗಳ ಪರಿಣಾಮ ಅಲ್ಲ. ಈ ಬ್ಯಾಪ್ಟಿಸಮ್ ಉಂಟಲ್ಲ, ನಮ್ಮ ಪುಣ್ಯ ಕಾರ್ಯಗಳ ಫಲ. ಅದಕ್ಕೆ ನಾ ಹೇಳಿದೆ, ಬ್ಯಾಪ್ಟಿಸಮ್ ತಗೋಬೇಕಾದ್ರೆ ನಮ್ಮಲ್ಲಿ ಅರ್ಹತೆ ಯಾವುದಿರುವುದಿಲ್ಲ, ಗೊತ್ತೈತಲ್ಲ. ನಮ್ಮಲ್ಲಿ ಯಾವುದೇ ತರಹದ ಅರ್ಹತೆ, ನಾವೆಲ್ಲ ಪಾಪಿಗಳೇ. ಅದ್ರಲ್ಲಿ ನೋಡೋಕಾದ್ರೆ ನಮಗಿಂತ ಮಕ್ಕಳೇ ಪರಿಶುದ್ಧರು. ಮಕ್ಕಳೊಂದು ಜನ್ಮ ಪಾಪ ಬಿಟ್ರೆ ಅದು ನಮ್ಮಲ್ಲಿ ಜನ್ಮ ಪಾಪನಿತ್ತು, ಮತ್ತೆ ಎಷ್ಟೋ ಕರ್ಮ ಪಾಪಗಳಿದ್ದು ದೊಡ್ಡವರಾದ್ಮೇಲೆ. ಇದು ನಿಮ್ಮ ಪ್ರಯತ್ನದ ಫಲವಲ್ಲ, ದೇವರ ಇದು ಮಾನವರ ಪುಣ್ಯ ಕಾರ್ಯಗಳ ಪರಿಣಾಮ ಅಲ್ಲ, ಅದು ಯಾರಿಂದ ಹೆಮ್ಮೆ ಪಡಲು ಆಸ್ಪದವಿಲ್ಲ. ನಾವಾದ್ರೂ ದೇವರ ಕಲಾಕೃತಿಗಳು ಅಂತ ಹೇಳ್ತಾರೆ. ಕಲಾಕೃತಿಗಳು ಅಂದ್ರೆ ದೇವರೇ ನಮ್ಮನ್ನ ರೂಪಿಸಿದವರು. ಬ್ಯಾಪ್ಟಿಸಮ್ನಲ್ಲೂ ಕೂಡ ರೂಪಿಸ್ತಾರೆ, ಮತ್ತೇನಂತೆ. ಈಗ ತಾಯಿ ಉದಯದಲ್ಲಿ ರೂಪಿಸ್ಬೇಕಾದ್ರೆ ನಮ್ಮ ಹತ್ರ ಕೇಳಿದ್ರ ದೇವರು, ನೀನ್ ಸೃಷ್ಟಿ ಮಾಡ್ಬೇಕಾ ನಾನು ಅಂತ ಹೇಳ್ಕೊಂಡು? ಇಲ್ಲ, ದೇವ್ರು ನಮ್ಮನ್ನ ಕೇಳದೆ ಸೃಷ್ಟಿ ಮಾಡಿದ್ರು. ಮರು ಸೃಷ್ಟಿ ಮಾಡ್ಬೇಕಾದ್ರೂ ಕೂಡ ದೇವ್ರು ನಮ್ಮನ್ನ ಕೇಳ್ಬೇಕಂತುಂಟ. ಮರು ಸೃಷ್ಟಿ ಕೂಡ ಕೊಡ್ಲಿ ಅಲ್ಲ ಮಗುವಿಗೆ. ಅದರಿಂದ ಬ್ಯಾಪ್ಟಿಸಮ್ ನಲ್ಲಿ ನಾವು ಮರು ಸೃಷ್ಟಿಯನ್ನ ಪಡಿತೇವೆ, ಅದು ದೇವರ ಅನುರೂಪಿ ಆಗ್ತೀವಿ. ಆಮೇಲೆ ಇದು ಗ್ರಾಟ್ಯುಟಸ್ ಗಿಫ್ಟ್,
ಇದು ಅಂದ್ರೆ ಉಚಿತ ವರದಾನ, ದೇವರ ಫ್ರೀ ಗಿಫ್ಟ್. ಅದಕ್ಕೆ ನಮ್ಮ ಪ್ರಯತ್ನ ಬೇಕಾಗಿಲ್ಲ. ಅಲ್ಲಿಂದ ಇನ್ಫೆಂಟ್ ಬ್ಯಾಪ್ಟಿಸಮ್ ಅಂದ್ರೆ ಮಕ್ಕಳ ಮಗುವಿನ ದೀಕ್ಷಾಸನದಲ್ಲಿ ಅದು ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಮಕ್ಕಳಿಗೆ ಕೊಡ್ತೀರಾ, ಅದು ದೇವರ ಉಚಿತ ವರದಾನ. ಮಗುವಿಗೂ ಸಿಗುತ್ತೆ, ಅದು ಉಚಿತ ಅಂದ್ಮೇಲೆ ಮಗುವಿನ ಪ್ರಯತ್ನ ಮಾಡ್ಬೇಕಾಗಿಲ್ಲ. ಅದರಿಂದ ಗ್ರಾಟಿಸ್ ಆಫ್ ದ ಗ್ರೇಸ್ ಆಫ್ ಸಾಲ್ವೇಷನ್ is particularly manifest in infant baptism. The church and the parents would deny a child the priceless grace of becoming a child of God were they not to confer baptism shortly after birth. ಆದ್ರಿಂದ ಧರ್ಮಸಭೆ ಮತ್ತು ತಂದೆ ತಾಯಿಗಳು ದೊಡ್ಡ ಮಗುವಿಗೆ ಅನ್ಯಾಯ ಮಾಡ್ತಾರೆ. ದೇವರು ಕೊಡುವಂತ ಉಚಿತ ವರದಾನವನ್ನ ಈ ಮಗುವಿಗೆ ಕೊಡದೇ ಇದ್ರೆ, ಬ್ಯಾಪ್ಟಿಸಮ್ ಕೊಡದೇ ಇದ್ರೆ ಅನ್ಯಾಯ ಮಾಡ್ದಂಗೆ. ಏಕೆಂದ್ರೆ ಅದರಲ್ಲಿ ಯಾವ ಪ್ರಯತ್ನನೂ ಅಗತ್ಯ ಇಲ್ವಲ್ಲ. ಉಚಿತ ವರದಾನ ಅಂತ ಹೇಳಿದ್ರೆ ಫ್ರೀ ಗಿಫ್ಟ್, ಉಚಿತ ವರದಾನ. ಅದರಿಂದ ಅದು ತಂದೆ ತಾಯಿಗಳು ಮತ್ತು ಧರ್ಮಸಭೆ ಅದು ಕೊಡ್ಲೇಬೇಕು ಮಗುವಿಗೆ, ಇಲ್ದಿದ್ರೆ ಮಗುವಿಗೆ ದೊಡ್ಡ ಅನ್ಯಾಯ ಮಾಡ್ತೀವಿ ನಾವು. ಅದರಿಂದ ಮಕ್ಕಳಿಗೆ ಹೇಗೆ ತಂದೆ ತಾಯಿಗಳು ಎಲ್ಲ ಕೊಡ್ತಾರಲ್ವಾ, ಊಟ ತಿಂಡಿ ಬಟ್ಟೆ ಬರೆಗಳು ಮತ್ತೆ ಎಜುಕೇಶನ್ ಮತ್ತೆ ಆಟೋಟದ ಸಾಮಾನುಗಳು, ಔಷಧಿ ಮೆಡಿಸಿನ್ನು, ಮನರಂಜನಾ ಐಟಮ್ಸ್ಗಳು ಎಲ್ಲ ಮಕ್ಕಳಿಗೆ ಒದಗಿಸ್ಕೊಡ್ತೇವೆ. ಮತ್ತೆ ಆಧ್ಯಾತ್ಮಿಕ ಯಾಕೆ ಕೊಡಬಾರ್ದು? ತಂದೆ ತಾಯಿಗಳು ತಮ್ಮ ಸ್ವಂತ ಬುದ್ಧಿಯಿಂದ ಮಗುವಿನ ಮೇಲಿನ ಒಳ್ಳೆಯ ಒಂದು ಮನೋಭಾವದಿಂದ ಮಗುವಿಗೆ ಹಿತಕರವಾದ ಅನುಕೂಲಕರವಾದ ಸಕಲವನ್ನು ಒದಗಿಸ್ಕೊಡ್ತಾರೆ. ಮತ್ತೆ ವಿಶ್ವಾಸ ಯಾಕೆ ಕೊಡಬಾರ್ದು? ಸಂಸ್ಕಾರಗಳನ್ನ ಯಾಕೆ ಕೊಡಬಾರ್ದು? ಧರ್ಮ ಯಾಕೆ ಕೊಡಬಾರ್ದು? ಬಟ್ ಕೊಡ್ಬೇಕಂತ ಬೈಬಲ್ ಆದೇಶ ಮಾಡ್ತಾ ಇದೆ, ಕೊಡ್ಲೇಬೇಕಂತ ಆದೇಶ ಮಾಡ್ತಾ ಇದೆ. ಧರ್ಮೋಪದೇಶ ಕಾಂಡ 6:4 ನೋಡ್ರಿ. ಇಸ್ರೇಲ್ ಜನಾಂಗವೇ ಕೇಳು, ನಿನ್ ದೇವರಾದ ಸರ್ವೇಶ್ವರ ಒಬ್ಬರೇ ದೇವರು, ಪೂರ್ಣ ಹೃದಯಾತ್ಮ ಶಕ್ತಿಯಿಂದ ನೀನು ಅವನ ಪ್ರೀತಿ ಮಾಡು, ಮಕ್ಕಳಿಗೆ ಪಾಠ ಹೇಳು. ಬೈಬಲ್ ಆಜ್ಞೆ ಕೊಡ್ತಾ ಇದೆ ಇದು. ಅದರಿಂದ ಮಕ್ಕಳಿಗೆ ಪಾಠ ಹೇಳ್ಬೇಕಾದದ್ದು, ಅದನ್ನೆಲ್ಲ ಕೊಡಬೇಕಾದದ್ದು ಬೈಬಲ್ ಹೇಳ್ತಾ ಇದೆ ಮಕ್ಕಳಿಗೆ ಉತ್ತಮ. ಅದರಿಂದ ದೇವರೊಬ್ಬರೇ ದೇವರು ಅಂತ ಮಕ್ಕಳಿಗೆ ಪಾಠ ಹೇಳು. ನಿಂತಿರೋ ಕೂತಿರುವಾಗ ಪ್ರಯಾಣ ಮಾಡುವಾಗ ಎಲ್ಲಾ ಟೈಮ್ನಲ್ಲೂ ಮಕ್ಕಳಿಗೆ ನೀನು ಅದು ಪಾಠ ಹೇಳ್ತಾ ಇರು. ಅಷ್ಟು ಕಡ್ಡಾಯ ಮಾಡಿದ್ದಾರೆ ದೇವರು. ಜ್ಞಾಪಕಾರ್ಥವಾಗಿ ನೀನು ಹಣೆಗೆ ತೊಟ್ಕೋ, ಮನೆ ಬಾಗಿಲಲ್ಲಿ ಬರೆದಿಡು, ಯಾವತ್ತೂ ನೀನು ಮರೆಯಬಾರದು. ಮಕ್ಕಳು ಕೂಡ ಅದೇ ವಿಶ್ವಾಸದಲ್ಲಿ ನೀನು ಬೆಳಿಬೇಕು ಅಂತ ದೇವರ ಆಜ್ಞೆ ಉಂಟಲ್ವಾ. ಆಮೇಲೆ ನೋಡಿ, ಮಗುವಿನ ಸಂಪೂರ್ಣ ಜವಾಬ್ದಾರಿ ಅದು ತಂದೆ ತಾಯಿಗಳ ಮೇಲೆ ಇರ್ತದೆ. ಆದ್ರಿಂದ ವಿಶ್ವಾಸ ಅದು ದೇವರು ಆಜ್ಞೆ ಮಾಡಿದ್ದಾರೆ, ಅದು ವಿಶ್ವಾಸ ಹೊಂದ್ಕೊಳ್ಳೇಬೇಕು ಅಂತ. ಇಲ್ಲದೆ ರಕ್ಷಣೆ ಇಲ್ಲ ನಮ್ಗೆ. ಈಗ ವಿಶ್ವಾಸ ಯೇಸು ಸ್ವಾಮಿಯಲ್ಲಿ ವಿಶ್ವಾಸ ಇಲ್ಲದೆ ಬೇರೆ ದಾರಿ ಇದ್ರೆ ಮಕ್ಕಳನ್ನ ಪರವಾಗಿಲ್ಲ ಬಿಟ್ಬಿಡ್ರಿ ಅವರ ಸ್ವಾತಂತ್ರ್ಯಕ್ಕೆ ಅಂತ ಹೇಳ್ಬೋದು ನಾವು. ಬೇರೆ ದಾರಿ ಇದ್ರೆ, ಬೇರೆ ದಾರಿನೇ ಇಲ್ಲ. ಯೇಸು ಹೇಳಿದ ನಾನೇ ಮಾರ್ಗ, ನಾನೇ ಸತ್ಯ. ಈಗ ಒಂದು ಔಷಧಿ ಕೊಡ್ಬೇಕಾದ್ರೆ ಮಕ್ಕಳಿಗೆ, ಮಕ್ಕಳು ಅದನ್ನು ಸ್ವೀಕಾರ ಮಾಡಲ್ಲ, ಕಹಿಯಾದದ್ದನ್ನು. ಹೇಗೆ ಒತ್ತಾಯವಾಗಿ ನಾವು ಕೊಡ್ತೀವಿ, ಒತ್ತಾಯವಾಗಿ ಕೊಡ್ತೀವಿ. ಯಾಕೆಂದ್ರೆ ಅದು ತಂದೆ ತಾಯಿಗಳಿಗೆ 100% ಗೊತ್ತುಂಟು, ಈ ಔಷಧಿ ಬೇಕೇ ಬೇಕು, ಇಲ್ದಿದ್ರೆ ಮಗು ಆರೋಗ್ಯವಾಗಿ ಬೆಳೆಯುವುದಿಲ್ಲ, ಕೊಡ್ಲೇಬೇಕು ಅಂತ. ಕೆಲವು ಲಸಿಕೆಗಳನ್ನ ಸರ್ಕಾರನೇ ಎಲ್ಲ ಹೇಳ್ತದೆ ಮಕ್ಕಳಿಗೆ ಕೊಡ್ಲೇಬೇಕು ಅಂತ, ಫೋರ್ಸಾಗಿ ಕೊಡ್ಬೇಕಲ್ವಾ. ಹಾಗಾದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಬಲಾತ್ಕಾರವಾಗಿ ಮಗುವಿಗೆ ಕೊಡಿಸ್ಲೇಬೇಕಾದದ್ದು ಯಾವುದು? ವಿಶ್ವಾಸ. ಬಲಾತ್ಕಾರವಾಗಿ. ಯಾಕೆಂದ್ರೆ ಬೇರೆ ದಾರಿನೇ ಇಲ್ಲ, ಅನ್ಯ ಮಾರ್ಗನೇ ಇಲ್ಲ. ಇಲ್ಲದಿದ್ರೆ ಬಿಟ್ಬಿಡ್ಬೋದಿತ್ತು ನಾವು. ಓಕೆ, ಆ ಮಗು ಬೇಕಾದ್ರೆ ಬೆಳೀತಾ ಬರ್ಲಿ, ಆಮೇಲೆ ಬೇಕಾದದನ್ನ ಸ್ವೀಕಾರ ಮಾಡ್ಲಿ ಅಂತ. ಬಟ್ ನಮ್ಗೆ ಬೇರೆ ಪರ್ಯಾಯ ದಾರಿನೇ ಇಲ್ಲ. ನಾನು ಏಸಮಿ ಪ್ರೇಷಿಕಾರ್ಯ 4:12 ಪೇತ್ರ ಹೇಳ್ತಾನಲ್ಲ, ಅಷ್ಟು ಘಂಟಾಘೋಷಕ್ಕೆ ಹೇಳ್ತಾನೆ. ಅಂತ ಒಂದು ಏನ್ ಗೊತ್ತಾ, ಆ ಚಿತ್ರ ಹಿಂಸೆಯಲ್ಲಿ ಅಂತ ಎಷ್ಟು ಭಯಂಕರವಾದ ವಿರೋಧ ಅಲ್ಲಿ, ಕಠಿಣವಾದ ವಿರೋಧ ಅಲ್ಲಿ, ಗೊತ್ತಾಯ್ತಲ್ಲ. ಕೊಂದೇ ಬಿಡ್ತಾರೆ. ಫರಿಸಾಯರು, ಯಹೂದ್ಯರು, ಅಧಿಕಾರಿಗಳು, ಯಾಜಕರು ಎಲ್ಲ ಸೇರ್ಕೊಂಡು ಸಿಕ್ಕಿದ್ರೆ ಎಳ್ಕೊಂಡು ಹೋಗಿ ಜೈಲಲ್ಲಿ ಹಾಕೊಂಡು
ಚಿತ್ರ ಹಿಂಸೆ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಪೇತ್ರ ಎದ್ದು ನಿಂತು ಹೇಳ್ತಾ ಇರ್ತಾನೆ, ಈ ನಾಮ ಬಿಟ್ಟರೆ ಯಾವ ನಾಮದಲ್ಲೂ ಜೀವೋದ್ಧಾರವಿಲ್ಲ, ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ. ಏಸು ನಾಮ ಬಿಟ್ಟರೆ ಯಾವ ನಾಮದಲ್ಲೂ ರಕ್ಷಣೆ ಇಲ್ಲ, ಆಶೀರ್ವಾದ ಇಲ್ಲ. ಮತ್ತೆ ಇದು ಅಷ್ಟು ಅಗತ್ಯವಿದ್ನಲ್ಲ, ಮಕ್ಕಳಿಗೆ ಒತ್ತಾಯವಾಗಿ ಕೊಡ್ಲೇಬೇಕಲ್ವಾ, ನಾವು ಕೊಡ್ಲೇಬೇಕು, ನಮ್ಮ ಸಂಸ್ಕಾರ ಕೊಡ್ಲೇಬೇಕಾಗತ್ತೆ ಮಗುವಿಗೆ. ಯಾವ ಕಾರಣಕ್ಕೂ ತಿರಸ್ಕಾರ ಮಾಡುವಂಗಿಲ್ಲ. ಆಮೇಲೆ ಮಕ್ಕಳು ಅದೇ ದಾರಿಯಲ್ಲಿ ಬರುವಂಗೆ ನೋಡ್ಬೇಕು ಹೊರತು ನಾವು ಬೇರೆ ದಾರಿಗಳನ್ನ ಎಲ್ಲ ಬಂದ್ ಮಾಡ್ಬೇಕು. ದೇವ್ರು ಎಷ್ಟು ಕಡ್ಡಾಯವಾಗಿ ಹೇಳ್ತಾರೆ. ದೇವರು ಬಹಳ ಈ ವಿಷಯದಲ್ಲಿ ದೇವರು ಬಹಳ ಮಕ್ಕಳಿಗೆ ಆ ವಿಶ್ವಾಸ ಕೊಡೋದ್ರ ಬಗ್ಗೆ ಬಹಳ ದೇವ್ರು ಕಟ್ಟುನಿಟ್ಟಾಗಿರ್ತಾರೆ ಬಹಳ. ದೇವರು ಈ ಧರ್ಮೋಪದೇಶ ಕಾಂಡದಲ್ಲಿ ಏಳನೇ ಅಧ್ಯಾಯದಲ್ಲಿ ಅಲ್ಲಿ ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ನಾಡಿಗೆ ದೇವರಾದ ಸರ್ವೇಶ್ವರನ ಸೇರಿಸಿ ಸಂಖ್ಯೆಲು ಶಕ್ತಿ ನಿಮ್ಮನ್ನು ಮೀರುವ ಜನಾಂಗವನ್ನು ಅಲ್ಲಿಂದ ನಿಮ್ಮ ಮುಂದೆಯೇ ಹೊರಡಿಸಿ ಬಿಡುತ್ತಾರೆ. ಅವರೊಡನೆ ಬೀಗತನ ಮಾಡ್ಕೋಬಾರದು, ಅವರ ಮಕ್ಕಳಿಗೆ ಹೆಣ್ಣುಗಳನ್ನು ಕೊಡಲೂಬಾರದು, ತರಲೂಬಾರದು. ಇತರ ದೇವರುಗಳನ್ನ ಪೂಜಿಸುವಂತೆ ಅವರು ಮಾಡಬಹುದು. ದೇವರಾದ ಸರೀಶನ ಮೀಸಲಾದ ಜನಾಂಗ, ನೀವು ಸಮಸ್ತ ಜನಗಳಲ್ಲಿ ನಿಮ್ಮನ್ನೇ ಸ್ವಕೀರನ್ನಾಗಿ ಮಾಡಿದ್ದಾರೆ ದೇವರು. ಆಮೇಲೆ 12ನೇ ಅಧ್ಯಾಯದಲ್ಲಿ ನೋಡಿ, ಧರ್ಮೋಪದೇಶ ಕಾಂಡ, ನೀ ಸ್ವಾಧೀನ ಮಾಡಿಕೊಳ್ಳುವ 2ನೇ ವಚನ, ಜನಾಂಗಗಳು ದೊಡ್ಡ ಬೆಟ್ಟಗಳ ಮೇಲೂ ದಿಣ್ಣೆಗಳ ಮೇಲೂ ಹರಡಿಕೊಂಡ ಮರ ಕೆಳಗಳ ಮೇಲೂ ತಮ್ಮ ದೇವರುಗಳನ್ನು ಪೂಜಿಸ್ತಾರ. ಸ್ಥಳಗಳನ್ನೆಲ್ಲ ಅಗತ್ಯವಾಗಿ ನಾಶ ಮಾಡಬೇಕು, ಅವರ ಬಲಿಪೀಠಗಳನ್ನ ಕೆಡವಿ ಹಾಕ್ಬೇಕು, ಅವರ ಕಲ್ಲು ಕಂಬಗಳನ್ನ ಒಡೆದಾಕ್ಬೇಕು, ಅಶೇರ್ ಎಂಬ ವಿಗ್ರಹ ಸ್ತಂಭ ಸುಟ್ಟು ಅವರ ದೇವತಾ ಪ್ರತಿಮೆಗಳನ್ನ ಪುಡಿ ಪುಡಿ ಮಾಡಿ ದೇವರುಗಳ ಹೆಸರೇ ಉಳಿಯದಂತೆ ಮಾಡಬೇಕು. ದೇವ್ರು ಬಹಳ ಕಟ್ಟುನಿಟ್ಟಾಗಿ ಹೇಳಿದ್ದಾರೆ. ಅವ್ರ ಹತ್ರ ಸಂಬಂಧ ಇಟ್ಕೋಬೇಡಿ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಮನ್ನು ಆ ಕಡೆ ಒಲಿಸ್ಕೋಬಹುದು. ಅವರು ಅವರ ದೇವರುಗಳನ್ನ ಪೂಜೆ ಮಾಡುವಂಗೆ ಮಾಡಬಹುದು. ಆಮೇಲೆ ಅದಕ್ಕೋಸ್ಕರ ನೀವು ಸ್ವಾಧೀನ ಮಾಡ್ಕೊಂತ ಆ ದೇಶದಲ್ಲಿ ಆ ಊರಿನಲ್ಲಿ ಇರುವಂತ ಎಲ್ಲ ಆರಾಧನಾ ಸ್ಥಳಗಳನ್ನ ನಾಶ ಮಾಡಬೇಕು, ಎಲ್ಲಾ ವಿಗ್ರಹಗಳನ್ನ ಪುಡಿ ಪುಡಿ ಮಾಡಿ ಹಾಕ್ಬೇಕು ಅಂತ. ಯಾಕೆಂದ್ರೆ ದೇವ್ರು ಹೇಳ್ತಾನೆ, ನಾನ್ ಬಿಟ್ರೆ ಬೇರೆ ಯಾವ ದೇವರಿಲ್ಲ ನಿಮ್ಗೆ, ಇರ್ಲೂ ಕೂಡದು, ಇರ್ಲೂ ಬಾರದು. ಮತ್ತೆ ಯೆಶಾಯ ಪ್ರವಾದಿಕರಂತ ಒಂದ್ ಕಡೆ ಹೇಳ್ತಾರೆ, ವಿಶ್ವದ ದಿಗ್ದಿಗಂತದ ಜನರೇ ನನ್ನ ಕಡೆಗೆ ತಿರುಗಿಕೊಂಡು ರಕ್ಷಣೆ ಪಡೀರಿ. ದಿಗ್ದಿಗಂತದ ಎಲ್ಲ ಜನರೇ ನನ್ನ ಕಡೆಗೆ ತಿರುಗಿಕೊಂಡು ರಕ್ಷಣೆ ಪಡೀರಿ ಅಂತ ಹೇಳ್ತಾ ಇದ್ದಾರೆ ದೇವರು. ಅದರಿಂದ ದೇವರು ಕಡಾಖಂಡಿತವಾದಂತ ಆಜ್ಞೆಯನ್ನು ಕೊಟ್ಟಿದ್ದಾರಲ್ವಾ. ಅದಕ್ಕೋಸ್ಕರ ಮಕ್ಕಳಿಗೆ ಬಾಡಿ ಅವರು ಇಸ್ರೇಲ್ ಜನಾಂಗದವರು ಮಕ್ಕಳನ್ನು ಅದೇ ವಿಶ್ವಾಸದಲ್ಲಿ ಬೆಳೆಸ್ಬೇಕಾಯ್ತು, ಅದೇ ಸಂಸ್ಕಾರಗಳನ್ನ ಕೊಡಬೇಕಾಗಿತ್ತು. ದೇವ್ರು ಅಬ್ರಾಹ್ಮನಿಗೆ ಹೇಳಿದ್ರಲ್ಲ, ನಿನ್ನ ಮಕ್ಕಳಿಗೆ ನೀನು ಸುನ್ನತಿ ಮಾಡಿಸ್ಕೋಬೇಕಂತ. 8ನೇ ದಿನದಲ್ಲಿ ಸುನ್ನತಿ. ಅದು ಹುಟ್ಟಿದ ಮಗು 8ನೇ ದಿನದಲ್ಲಿ ಸುನ್ನತಿ. ಮಗು ಹತ್ರ ಕೇಳ್ಬೇಕಾ ಸುನ್ನತಿ ಮಾಡ್ಕೋಬೇಕಾದ್ರೆ? ದೊಡ್ಡವರಾದ್ಮೇಲೆ ಬೇಕಾ ತಗೊಳ್ಳಿ ಬಿಡ್ಲಿ, ಇಲ್ಲ ಕಡ್ಡಾಯ, ಇಲ್ಲದಿಂದ ಕುಲ್ಲದಿಂದ ಹೊರಗಡೆ ಹಾಕ್ರಿ ಅಂತ. ಆದಿಕಾಂಡ 17:12. ಆದಿಕಾಂಡ 17:12 ದೇವರಲ್ಲಿ ಹೇಳ್ತಾ ಇದ್ದಾರೆ. 12 ಎಲ್ಲಾ ತಲಾಂತರಗಳಲ್ಲಿ
ನಿಮ್ಮಲ್ಲಿರುವ ಪ್ರತಿಯೊಂದು ಗಂಡು ಮಗುವಿಗೂ, ಜೀತಗಾರರಿಗೂ, ಮನೆಯಲ್ಲಿ ಹುಟ್ಟಿದ ಅಥವಾ ಅನ್ಯರಿಂದ ಕ್ರಯಕ್ಕೆ ಕೊಂಡುಕೊಂಡವರಿಗೂ 8 ದಿನಗಳ ವಯಸ್ಸಾದಾಗ ಸುನ್ನತಿ ಮಾಡಿಸಬೇಕು. ಮನೆಯಲ್ಲಿ ಹುಟ್ಟಿದವನೇ ಆಗಲಿ, ಕ್ರಯಕೊಂಡವನೇ ಆಗಲಿ, ಪ್ರತಿಯೊಬ್ಬನಿಗೂ ತಪ್ಪದೆ ಸುನ್ನತಿ ಆಗ್ಬೇಕು. ನಾನು ಮಾಡೋ ಒಡಂಬಡಿಕೆ ಗುರುತು ಹೀಗೆ ನಿಮ್ಮ ದೇಹದಲ್ಲಿ ಇದ್ದು ಶಾಶ್ವತ ಒಡಂಬಡಿಕೆ ಸೂಚನೆ ಮಾಡುತ್ತಿದೆ. ಸುನ್ನತಿ ಮಾಡಿಸಿಕೊಳ್ಳದ ಗಂಡಸು ನನ್ನ ಒಡಂಬಡಿಕೆಯನ್ನ ಉಲ್ಲಂಘನೆ ಮಾಡಿದ ಕಾರಣ ಅವನು ಕುಲದಿಂದ ಬಹಿಷ್ಕೃತನಾಗಬೇಕು. ಆ ಮಗುವಿಗೆ ದೇವ್ರು ಹೇಳ್ಬೋದಿತ್ತಲ್ಲ, ಮಗು ಸ್ವಲ್ಪ ಬೆಳೀತಾ ಬರ್ಲಿ, ಸ್ವಲ್ಪ ತಿಳುವಳಿಕೆ ಬರ್ಲಿ, ಆಮೇಲೆ ಅದು ಯೋಚನೆ ಮಾಡ್ಲಿ ಸುನ್ನತಿ ಬೇಕಾ ಬೇಡ ಅಂತ. ಕಡ್ಡಾಯವಾಗಿ ಮಾಡ್ಲೇಬೇಕು, ಯಾಕಂದ್ರೆ ಬೇರೆ ವಿಧಿನೇ ಇಲ್ಲ. ನಾನು ಬಿಟ್ಟು ನಿಮ್ಗೆ ಬೇರೆ ಯಾವ ದೇವರುಗಳು ಇರಬಾರ್ದು. ಕಡ್ಡಾಯ ಅದು. ಈ ಮಕ್ಕಳಿಗೆ ಆ ಸಂಸ್ಕಾರ ಕೊಡ್ಲೇಬೇಕು ನೀವು, ಇಲ್ದಿದ್ರೆ ಹೊರಗಡೆ ಹಾಕಿ ಆ ಮಕ್ಕಳನ್ನಂತ. ಅಷ್ಟು ಕಡ್ಡಾಯವಾಗಿ ದೇವ್ರು ಹೇಳಿದ್ದಾರೆ. ಆಮೇಲೆ ಮಕ್ಕಳ ಮೇಲೆ ತಂದೆ ತಾಯಿಗಳಿಗೆ ದೇವರು ಅಧಿಕಾರ ಕೊಟ್ಟಿದ್ದಾರೆ, ಪವರ್ ಕೊಟ್ಟಿದ್ದಾರೆ. ಸಿರಾಕ 3:2 ಗಂಡು ಮಕ್ಕಳ ಮೇಲೆ ತಾಯಿಗೆ ಅಧಿಕಾರ ಕೊಟ್ಟಿದ್ದಾರೆ. ಅಧಿಕಾರ ಉಂಟು. ಪೇತ್ರನಿಗೆ ಹೇಳಿದಾಗ ನನ್ನ ಕುರಿಗಳನ್ನ ಮೇಯಿಸು. ಅಧಿಕಾರ ಯಾರು ಕೊಟ್ಟಿದ್ದು? ಯೇಸು ಕೊಟ್ಟಿದ್ದು. ಕುರಿಗಳನ್ನ ಮೇಯಿಸು, ನನ್ನ ಮಕ್ಕಳನ್ನ ಮೇಯಿಸು, ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋ. ಮಕ್ಕಳು ದೇವರ ಮಕ್ಕಳಿಗೆ ಕೀರ್ತನೆ 127 ಪುತ್ರ ಸಂತಾನ ದೇವರ ವರದಾನ. ನಮ್ದಲ್ಲ, ದೇವ್ರದು. ಮತ್ತೆ ದೇವ್ರ ಸಂಸ್ಕಾರ ಕೊಡ್ಲೇಬೇಕು ಮಕ್ಕಳಿಗೆ. ದೇವ್ರದ್ದು ಅಂದ್ಮೇಲೆ ಮತ್ತೆ ದೇವ್ರ ಸಂಸ್ಕಾರ ಯಾಕೆ ಕೊಡಬಾರದು? ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ದೇವರ ಮಕ್ಕಳ ರೀತಿಯಲ್ಲೇ ಬೆಳೆಸ್ಬೇಕು. ಮತ್ತೆ ಯಾಕೆ ಮಕ್ಕಳು ಕೊಡ್ಲೇಬೇಕಾಗತ್ತೆ ಅವಾಗ? ಮತ್ತೆ ತಂದೆ ತಾಯಿಗಳಿಗೆ ಅಧಿಕಾರ ಉಂಟು, ದೇವ್ರು ಕೊಟ್ಟಿದ್ದಾರೆ. ಆ ಅಧಿಕಾರ ಇದ್ಮೇಲೆ ಅದು ಕೊಡ್ಬೋದು. ಒಂದ್ ವೇಳೆ ಅಧಿಕಾರ ಇಲ್ಲ, ಹಾಗಾದ್ರೆ ಪರವಾಗಿಲ್ಲ. ಮಕ್ಕಳಿಗೆ ಅಯ್ಯೋ ನಮ್ಗೆ ಅಧಿಕಾರ ಇಲ್ಲ, ಮಕ್ಕಳು ಏನಾದ್ರು ಮಾಡ್ಕೊಳ್ಳಿ ದೊಡ್ಡವರಾದ್ಮೇಲೆ. ಇಲ್ಲ, ಅಧಿಕಾರ ಉಂಟು. ಆಮೇಲೆ ಒಂದು ವೇಳೆ ತಂದೆ ತಾಯಿಗಳು ಮಗು ಅವಿದೇನಾದ್ರೆ ಕೊಂದಾಕು ಅಂತ ಬೈಬಲ್ ಹೇಳ್ತಾ ಇದೆ. ಕೊಂದಾಕ್ಬೇಕು, ಮರಣದಂಡನೆ ಆಗ್ಬೇಕು ಅಂತ ಕಠಿಣ. ಅಂತ ದೇವರು ಎಷ್ಟು ಪವರ್ ಕೊಟ್ಟಿದ್ರು ತಂದೆ ತಾಯಿಗಳಿಗೆ. ಯಾಜಕಾಂಡದಲ್ಲಿ ಉಂಟು. ಅವ್ರೇನಾದ್ರು ನಿಮಗೆ ಅವಿಧೇಯರಾದ್ರೆ ಆ ಮಕ್ಕಳನ್ನ ಕೊಂದಾಕ್ಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ದೇವರು. ವಿಮೋಚನಾ ಕಾಂಡ 21:17 ತಂದೆಯನ್ನಾಗ್ಲಿ ತಾಯಿನಾಗ್ಲಿ ಶಪಿಸೋನಿಗೆ ಮರಣದಂಡನೆ ಆಗ್ಬೇಕು. 20:12 ತಂದೆ ತಾಯಿಗಳನ್ನ ಗೌರವಿಸು. ತಂದೆ ತಾಯಿಗಳನ್ನ ಗೌರವಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮರಣದಂಡನೆ ಆಗ್ಬೇಕು ಅಂತ ಅಧಿಕಾರ ಕೊಟ್ಟಿದ್ದಾರೆ. ಅದರಿಂದ ಹೇಳಕ್ಕಾಗಲ್ಲ, ಅದು ಅವನು ಇಷ್ಟ. ಅವನು ಬೇಕಾದ್ರೆ ಇದೇನಾಗ್ತಾನೆ ಬಿಡ್ತಾನೆ, ಅವನ ಅಧಿಕಾರ, ಅವನ ಸ್ವಾತಂತ್ರ್ಯ ಅಂತ. ಇಲ್ಲ, ಸ್ವಾತಂತ್ರ್ಯ ಇಲ್ಲ. ಮಕ್ಕಳಿಗೆ ಸ್ವಾತಂತ್ರ್ಯ ಫುಲ್ಲು ತಂದೆ ತಾಯಿಗಳ ಕೈ ಕೊಟ್ಟಿದ್ದಾರೆ ದೇವರು. ಆದ್ರಿಂದ ಆ ಸ್ವಾತಂತ್ರ್ಯ ಉಪಯೋಗಿಸಿ ಮಗುವಿಗೆ ಸಂಸ್ಕಾರಗಳನ್ನ ಕೊಡುವುದು ತಂದೆಗಳ ಜವಾಬ್ದಾರಿ. ಆಮೇಲೆ ಮಕ್ಕಳಿಗೂ ದೇವರು ಇದು ಕೊಟ್ಟಿದ್ದಾರೆ, ಆಜ್ಞೆ ಕೊಟ್ಟಿದ್ದಾರೆ. ಮಕ್ಕಳಿಗೆ ಆಯ್ತು ಮಕ್ಕಳೇ, ನೀವು ಸ್ವತಂತ್ರರು, ನಾನು ನಿಮ್ಮ ಸ್ವತಂತ್ರವಾಗಿ ಸೃಷ್ಟಿ ಮಾಡಿದ್ದೇನೆ. ಆದ್ರಿಂದ ಮಕ್ಕಳೇ ನೀವು ಸ್ವತಂತ್ರವಾಗಿ ಬೆಳೀರಿ, ಯಾರಿಗೂ ಕಿವಿಗೊಡ್ಬೇಕಾಗಿಲ್ಲ. ಸ್ವತಂತ್ರವಾಗಿ ಬೆಳೀರಿ. ನಿಮ್ಗೆ ಬುದ್ಧಿ ಬಂದ್ಮೇಲೆ ಆಮೇಲೆ ಏನ್ ಬೇಕು ಇದೇರಾಗಿ ಅಂತ ಇಲ್ಲ. ದೇವ್ರೇನ್ ಹೇಳ್ತಾರೆ ಮಕ್ಕಳಿಗೆ? ಮಕ್ಕಳೇ ನಿಮ್ ತಂದೆ ತಾಯಿಗಳ ಮಾತು ಕಿವಿಗೊಡ್ರಿ. ಎಫೆಸ 6:1-3 ಎಫೆಸ 6:1-3 ಮಕ್ಕಳೇ ತಂದೆ ತಾಯಿಯ ಮಾತಿಗೆ ಕಿವಿಗೊಡಿರಿ. ವಿಮೋಚನಾ ಕಾಂಡ 20:12 ನಿನ್ನ ತಂದೆ ತಾಯಿಗಳನ್ನ ಗೌರವಿಸು. ಆಜ್ಞೆ ಉಂಟು ಮಕ್ಕಳಿಗೆ.
ಅದರಿಂದ ಮಕ್ಕಳು ಕೂಡ ಇಷ್ಟಪಟ್ಟಂಗೆ ಇಲ್ಲ. ತಂದೆ ತಾಯಿಗಳು ಏನ್ ಮಾಡ್ತಾರೆ ಅದನ್ನ ಮಕ್ಕಳು ಕೂಡ ವಿಧೇಯರಾಗಬೇಕು. ಏನು ಸಂಸ್ಕಾರ ಕೊಡ್ತಾರೆ ಅದನ್ನ ವಿಧೇಯರಾಗಿ ಸ್ವೀಕಾರ ಮಾಡಬೇಕು ಮಕ್ಕಳು. ಯಾಕೆಂದ್ರೆ ಈ ಅಧಿಕಾರ ದೇವರೆಲ್ಲ ಕೊಟ್ಟಿರ್ತಾರೆ. The church and the parents would deny a child the priceless grace of becoming a child of God were they not to confer baptism shortly after birth. ಆಮೇಲೆ ನೋಡಿ, ಇದು ಮಗು ಅಂತ ಹೇಳಿದ್ರೆ ಅದೊಂದು ಈಗ ಅದು ಕುಟುಂಬದಲ್ಲಿರುವಂತ ಕುಟುಂಬ, ಅದರಿಂದ ಕುಟುಂಬದ ವಿಶ್ವಾಸ ಬಹಳ ಮುಖ್ಯ. ಆಮೇಲೆ ಕುಟುಂಬದ ವಿಶ್ವಾಸ ನೋಡ್ಕೊಂಡು ದೇವ್ರು ಇನ್ನೊಬ್ರಿಗೆ ಆಶೀರ್ವಾದ ಕೊಡ್ತಾರೆ. ಅಲ್ಲಿ ನಮ್ಮ ಸ್ವಂತ ವಿಶ್ವಾಸನೇ ಕೆಲವು ಸತಿ ನೋಡಿ, ಸ್ವಂತ ವಿಶ್ವಾಸ ಇಲ್ದಿದ್ರು ಕೂಡ ಈಗ ನಾವು ಪ್ರೇಯರ್ ಮಾಡ್ತೀವಿ ನೋಡಿ, ಅಲ್ಲಿ ಈಗ ನಾವು ಒಬ್ಬನಿಗೆ ಪ್ರೇಯರ್ ಯಾಕೆ ಮಾಡೋದು? ನಾವು ಒಬ್ಬ ದೇವ್ರನ್ನೇ ನಂಬುದಿಲ್ಲ, ಅವನು ನಂಬುದಿಲ್ಲ ಮಾತ್ರ ದೇವರಿಗೆ ವಿರುದ್ಧ, ಅವನಿಗೆ ಪ್ರೇಯರ್ ಮಾಡ್ತೀವಿ. ಯಾಕೆ ಪ್ರೇಯರ್ ಮಾಡ್ತೀನು? ಮತ್ತೆ ಅವನು ಹೇಗೆ ದೇವರು ಅವನಿಗೆ ಒಳ್ಳೇದು ಮಾಡ್ತಾರೆ? ಸೈಂಟ್ ಅಗಸ್ಟಿನ್ ಎಂತ ಕೆಟ್ಟವನಾಗಿದ್ದ ಸೈಂಟ್ ಅಗಸ್ಟಿನ್. ಮೋನಿಕಾಮ ಎಷ್ಟು ವರ್ಷ ಪ್ರೇಯರ್ ಮಾಡಿದ್ರು, ಅವನು ಹೇಗೆ ದೇವರು ಆಶೀರ್ವಾದ ಮಾಡಿದ್ರು ಅವನನ್ನ? ಹಾಗಾದ್ರೆ ಆಶೀರ್ವಾದ ಬರ್ಬೇಕಾದ್ರೆ ಅಗಸ್ಟಿನನ್ನ ಒಳ್ಳೆ ಕಾರ್ಯ ಕಾರಣನ? ಅವನ ವಿಶ್ವಾಸ ಒಳ್ಳೆ ಕಾರ್ಯ ಎಲ್ಲ ವಿಶ್ವಾಸ ಇಲ್ಲ, ಮತ್ತೆ ಅವನಿಗೆ ಆಶೀರ್ವಾದ ಬಂತು? ತಾಯಿಯ ವಿಶ್ವಾಸ ನೋಡಿಕೊಂಡು ಮಕ್ಕಳಿಗೆ ಆಶೀರ್ವಾದ ಮಾಡಿದ್ರಲ್ವಾ. ಮಕ್ಕಳಿಗೆ ತಾಯಿ ವಿಶ್ವಾಸ, ತಂದೆ ತಾಯಿಗಳ ವಿಶ್ವಾಸದಿಂದ ಮಕ್ಕಳಿಗೆ ಆಶೀರ್ವಾದ ಬರುತ್ತೆ. ದೇವರು ಅನುಗ್ರಹಿಸ್ತಾರೆ, ಅವರಿಗೆ ರಕ್ಷಣೆ ಅನುಗ್ರಹಿಸ್ತಾರೆ. ಈಗ ಲೂಕನ ಸ್ವಾರ್ಥ 5:20 ಅಲ್ಲಿ ಕೆಲವರು ಪಾರ್ಶ್ವರೋಗಿನ ಹೊತ್ಕೊಂಡ್ಬರ್ತಾರೆ, ದೇವರ ಹತ್ರ ಹೊತ್ಕೊಂಡ್ಬರ್ತಾರೆ. ಹೊತ್ಕೊಂಡ್ಬರ್ಬೇಕಾದ್ರೆ ಅವನ್ ಪಾರ್ಶ್ವರೋಗಿ, ಅವನ್ ಮಾತೇ ಇಲ್ಲ, ಅವನಿಗೆ ಲಕ್ಕೊಡ್ದಿದೆ, ಅವನಿಗೆ ಮಾತು ಬರಲ್ಲ ಪಾಪ. ಆದ್ರೆ ಇಲ್ಲಿ ಬೈಬಲ್ ಏನ್ ಹೇಳ್ತಾ ಇದೆ? 5:20 ಯೇಸು ಸ್ವಾಮಿ ಹೊತ್ತುಕೊಂಡು ಬಂದವರ ವಿಶ್ವಾಸ ನೋಡಿ, ಅವರ ವಿಶ್ವಾಸ ನೋಡಿ ಈ ಪಾರ್ಶ್ವರೋಗಿಗೆ ತಮ್ಮನಿನ ಪಾಪ ಕ್ಷಮಿಸಲಾಗಿದೆ ಅಂತಾರೆ. ಅಲ್ಲ, ಎಲ್ರಿಗೂ ಆಶ್ಚರ್ಯ, ಪಾಪ ಕ್ಷಮಿಸ್ಲಿಕ್ಕೆ ಈತನ್ ಯಾರು? ಅಯ್ಯೋ ದೇವ್ರೆ, ಇದು ಬಹಳ ಅತಿ ಐತಲ್ಲ. ತಮ್ಮ ಪಾಪ ಕ್ಷಮಿಸಲಾಗಿದೆ, ಈತನ್ ಯಾರು ಅಂತ. ದೇವರು ಮಾತ್ರ ಕ್ಷಮಿಸಬಹುದು. ಅದು ಏಸು ಹೇಳ್ತಾರೆ, ನನಗೆ ಅಧಿಕಾರ ಉಂಟು, ತಂದೆ ದೇವರು ಕೊಟ್ಟಿದ್ದಾರೆ, ನಿಮ್ಗೆಲ್ಲ ಗೊತ್ತಾಗ್ಬೇಕು ಅಂತ. ಅದರಿಂದ ಏಸಾಮಿ ಅವನಿಗೆ ಹೇಳ್ತಾರೆ, ಅವರ ವಿಶ್ವಾಸ ನೋಡಿ ಅವನಿಗೆ ಪಾಪ ಕ್ಷಮೆ ಕೊಡ್ತಾರಲ್ವಾ, ಸೌಖ್ಯ ಕೊಡ್ತಾರಲ್ವಾ. ಪ್ರಿಯರೇ, ಅದಕ್ಕೆ ಹೇಳ್ತಿರೋದು ನೋಡಿ, ಇದು ನಾವು ಒಂಟಿ ಅಲ್ಲ. ಒಳ್ಳೆ ನಿಮ್ಗೆ ಬೈಬಲ್ ವಾಕ್ಯ ಪ್ರೇಷಿತರ ಕಾರ್ಯಗಳು 16:31, ಪ್ರೇಷಿತ ಕಾರ್ಯಗಳು 16:31, ಕರ್ತರಾದ ಯೇಸುವಲ್ಲಿ ವಿಶ್ವಾಸವಿಡು, ನೀನು ನಿನ್ನ ಕುಟುಂಬ ರಕ್ಷಣೆ ಹೊಂದದೆ. ಬೈಬಲ್ ಯಾಕೆ ಹೇಳ್ಬೇಕಾದ್ರೆ ನಿನ್ ಕುಟುಂಬ, ನೀನು ವಿಶ್ವಾಸವಿಡು, ನಿನ್ ಕುಟುಂಬ ರಕ್ಷಣೆ ಹೊಂದದೆ ಅಂತ. ದೇವರಲ್ಲಿ ಅಬ್ರಹಾಮನಿಗೆ ನಿನ್ನಿಂದಾಗಿ ನಿನ್ನ ಸಂತತಿಗೆ ಆಶೀರ್ವಾದ ಬರುತ್ತೆ ಅಂತ. ನಿನ್ ಕುಟುಂಬ ಸಂತತಿಗೆ ಆಶೀರ್ವಾದ ನಿನ್ನಿಂದಾಗಿ ಬರ್ತಾ ಇದೆ, ನಿನ್ ಕುಟುಂಬ ರಕ್ಷಣೆ ಹೊಂದ್ತಾ ಇದೆ ಅಂತ ಬೈಬಲ್ ಹೇಳಿಲ್ವಾ? ಪ್ರಿಯ, ಅದಕ್ಕೆ ನಾವು ಹೇಳ್ತಿರೋದು. ಹಾಗಾದ್ರೆ ಏಸಾಮ್ಯ ಕೃಪೆ ನಮ್ಗೆ ಯಾಕೆ ಬರ್ಬೇಕು? ಆದವನ ಪಾಪ ನಮ್ಗೆ ಯಾಕೆ ಬರ್ಬೇಕು? ಹುಟ್ಟುವಾಗಲೇ ಜನ್ಮ ಪಾಪ ಬರ್ತಾ ಇದೆ. ಏನು ಮಗು ಹತ್ರ ಹೇಳಿ ಕೇಳಿ ಬರ್ತಾ ಇದೆ ಜನ್ಮ ಪಾಪ? ಕೀರ್ತನೆ 51 ದಾವೀದನ ಹೇಳ್ತಾನಲ್ಲ, ತಾಯಿಯ ಗರ್ಭದಲ್ಲಿ ಗರ್ಭ ತಾಳುವ ಪ್ರಥಮ ಗಳಿಗಿಂದ ನಾನು ಪಾಪಿ. ಹಾಗಾದ್ರೆ ತಾಯಿ ಗರ್ಭ ತಾಳುವ ಪ್ರಥಮ ಗಳಿಗಿಂದ ಏನ್ ಮಗು ತಾಯಿ ಗರ್ಭದಲ್ಲಿ ಪಾಪ ಮಾಡುತ್ತಾ? ಆ ಪಾಪ ಎಲ್ಲಿಂದ ಬಂತದು? ಅದಕ್ಕೆ ಹೇಳ್ತೀವಿ ಜನ್ಮ ಪಾಪ ಅಂತ. ಅದು ಪೂರ್ವಜರದ್ದು ಪಾಪ, ಆದ ಮತ್ತು ಅವರದ್ದು. ಅದಕ್ಕೆ ಹೇಳ್ತೇವೆ ತಾಯಿ ಉದರದಲ್ಲಿ ಗರ್ಭ ತಾಳುವ ಪ್ರಥಮ ಗಳಿಗಿಂದ ಪಾಪಿ ಸ್ವಾಮಿ, ಪಾಪದ ಅಳಿಸ್ಬಿಡುವಂತ ದಾವೀದ ಹೇಳ್ತಾನಲ್ಲ. ಹಾಗಾದ್ರೆ ಆದಾಮನ ಶಾಪ ಕೇಳದೆ ಬರ್ತದೆ, ಏಸಾಮಿ ಆಶೀರ್ವಾದ ಅನುಗ್ರಹ ಕೇಳದೆ ಯಾಕೆ ಬರುದಿಲ್ಲ?
ಬಂದೇ ಬರ್ತದೆ ಅಲ್ವಾ? ಅದಕ್ಕಿಂತ ಮಿಗಿಲಾದದ್ದು ಆದಾಮನ ಪಾಪಕ್ಕಿಂತಲೂ ಅಧಿಕವಾದದ್ದು, ಶಕ್ತಿಯುಳ್ಳದ್ದು, ಅನುಗ್ರಹ ತರುವಂತದ್ದು ಯೇಸು ಕ್ರಿಸ್ತರ ಅನುಗ್ರಹ. ಅದು ಆಶೀರ್ವಾದ. ಅದಕ್ಕೆ ಅದು ರೋಮಾಪುರದಲ್ಲಿ ಪೌಲ ಹೇಳ್ತಾನೆ, ಅದು ಕೂಡ ಅದರ ಬಗ್ಗೆನೇ ಹೇಳ್ತಾನೆ. ಒಬ್ಬ ಮನುಷ್ಯನಿಂದ ಪಾಪ ಬಂದ್ರೆ ರೋಮಾಪುರ 5ನೇ ಅಧ್ಯಾಯದಲ್ಲಿ 19, ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ಪಾಪಿಗಳಾದ್ರು, ಹಾಗೆ ಒಬ್ಬ ಮನುಷ್ಯನ ವಿಧೇಯತೆಯಿಂದ ಎಲ್ಲರೂ ದೇವರೊಡನೆ ಸತ್ಸಂಬಂಧ ಹೊಂದುತ್ತಾರೆ. ಆ ಒಬ್ಬನಿಂದಾಗಿ, ಯೇಸುವಿನ 17, ಒಬ್ಬ ಮನುಷ್ಯನ ಅಪರಾಧದ ಕಾರಣ, ಅಂದ್ರೆ ಆದಾಮನ ಅಪರಾಧದ ಕಾರಣ ಒಬ್ಬ ವ್ಯಕ್ತಿಯ ಮುಖಾಂತರ ಮರಣ ಎಲ್ಲ ಮಾನವರ ಮೇಲೆ ದಬ್ಬಾಳಿಕೆ ನಡೆಸಿತು. ಆದ್ರೆ ಹೇರಳವಾದ ದೈವಾನುಗ್ರಹ, ದೇವರೊಡನೆ ಸತ್ಸಂಬಂಧ, ಉಚಿತಾರ್ಥ ವರವನ್ನ ಪಡೆದಾದ್ರೆ ಯೇಸು ಕ್ರಿಸ್ತನ ಮುಖಾಂತರ ಮತ್ತಷ್ಟು ವಿಪುಲವಾಗಿ ಅಧಿಕವಾಗಿ ಸಜೀವ ಪಡೆದು ರಾಜ್ಯವಾಳ್ತಾರೆ. ಒಬ್ಬ ಮನುಷ್ಯನಿಂದ ಪಾಪ ಬಂತು, ಬಟ್ ಅದಕ್ಕಿಂತಲೂ ಅಧಿಕವಾಗಿ ಹೇರಳವಾದ ಅನುಗ್ರಹವನ್ನು, ದೇವರೊಡನೆ ಸತ್ಸಂಬಂಧವನ್ನು, ಉಚಿತಾರ್ಥವರವನ್ನು ಪಡೆದವರು ಯೇಸುಕ್ರಿಸ್ತ ಎಂಬ ಮಹಾತ್ಮನ ಮುಖಾಂತರ ಮತ್ತಷ್ಟು ವಿಪುಲವಾಗಿ, ಅಧಿಕವಾಗಿ, ಹೆಚ್ಚಾಗಿ ಸಜೀವ ಪಡೆದು ರಾಜ್ಯವಾಳ್ತಾರೆ. ಎಂತ ಆಶೀರ್ವಾದ ಬರ್ತಾ ಇದ್ರಿ! ಹೇಳದೆ ಕೇಳದೆ ಆದಾಮನ ಶಾಪಕ್ಕೆ ನಂತಾಗುತ್ತೆ. ಹಾಗಾದ್ರೆ ಹೇಳದೆ ಕೇಳದೆ ಯೇಸು ಅನುಗ್ರಹ ನಮ್ಗೆ ಯಾಕೆ ಬರಬಾರ್ದು ಅಂತ. ಅದಕ್ಕೆ ಯೇಸು ಹೇಳ್ತಾರೆ ಮಕ್ಕಳದು ಸ್ವರ್ಗ ರಾಜ್ಯ ಅಂತ ಹೇಳಿದ್ರು. ಯೇಸು ಯಾವತ್ತು ಹೇಳ್ಬೋದಿತ್ತಲ್ಲ, ಈ ಮಕ್ಕಳು ಸ್ವಲ್ಪ ಏನೋ ಪಾಪ ಉಂಟು ಅವರಲ್ಲಿ, ಮಕ್ಕಳು, ಅದಕ್ಕೆ ಯೇಸು ಮಕ್ಕಳನ್ನು ಮುದ್ದಾಡಿದ್ರು, ಮಕ್ಕಳನ್ನ ಆಶೀರ್ವಾದ. ಅಲ್ಲಿ ಜನ್ಮ ಪಾಪದ ಬಗ್ಗೆ ಮಾತೇ ಇಲ್ಲ, ಯೇಸ್ವಾಮಿ ದೂರ ಇಟ್ಟೇ ಇಲ್ಲ. ಮಕ್ಕಳನ್ನು ಇಷ್ಟು ಇಷ್ಟಪಟ್ರು ಅಂತ ಹೇಳಿದ್ರೆ ಯೇಸು ಹೇಳ್ತಾರೆ, ಮಕ್ಕಳಂತೆ ಆಗದಿದ್ರೆ ಸ್ವರ್ಗಕ್ಕೆ ಹೋಗಲ್ಲ ನೀವು. ಈ ಚಿಕ್ಕವರು ಒಬ್ಬರನ್ನ ತೃಣೀಕರಿಸ್ಬೇಡ್ರಿ, ಮಕ್ಕಳನ್ನ ತಡಿಬೇಡ್ರಿ, ನನ್ನ ಹತ್ರ ಬರೀ. ಶಿಷ್ಯರು ಮಕ್ಕಳಿಗೆ ಗದರ್ಸ್ತಾ ಇದ್ರು, ಯೇಸ್ವಾಮಿ ಶಿಷ್ಯರಿಗೆ ಗದರ್ಸಿದ್ರು. ಸುಮ್ನೆ ರೀ, ಮಕ್ಕಳನ್ನ ನನ್ನ ಹತ್ರ ಬರ್ಲಿಕ್ಕೆ ಬಿಡ್ರಿ ಅಂತ. ಯೇಸು ಹೇಳ್ಬೋದಿತ್ತಲ್ಲ, ಈಗ ಬೇಡ, ಈಗ ಅವ್ರಿಗೆಲ್ಲ ಜನ್ಮ ಪಾಪ ಉಂಟು, ಅವರೆಲ್ಲ ಬ್ಯಾಪ್ಟಿಸಮ್ ತಗೊಂಡ್ಮೇಲೆ ನಂತರ ಬರ್ಲಿ ಅಂತ. ಅಂದ್ರೆ ದೇವ್ರು ಕೊಟ್ರು ಪೂಜಾರಿ ಕೊಡಲ್ಲ ಅಂತ ಹೇಳ್ತಾರಲ್ಲ, ಆ ತರ ದೇವರೇ ಅಷ್ಟು ಕರುಣೆ ತೋರಿಸ್ತಾರೆ ಮಕ್ಕಳ ಮೇಲೆ, ಮತ್ತೆ ಮಕ್ಕಳಿಗೆ ಸಂಸ್ಕಾರ ಯಾಕೆ ಕೊಡಬಾರ್ದು? ಇನ್ನೊಂದು ಮುಖ್ಯವಾದ ವಿಷಯ ನಿಮ್ಗೆ ಗೊತ್ತಿರ್ಬೇಕು. ಇನ್ನೊಂದು ಮುಖ್ಯವಾದ ವಿಷಯ, ಬಹಳ ಮುಖ್ಯ ಇದು. ಏನ್ ಗೊತ್ತಾ? ಬಲಿಪೂಜೆ ನೋಡಿ. ಬಲಿಪೂಜೆ ಒಬ್ಬ ಗುರುಗಳು ಏನೇ ಆಗಿರಲಿ ಗೊತ್ತಾಯ್ತಲ್ಲ, ಅವ್ರು ಒಳ್ಳೆಯವರಾಗ್ಲಿ ಅಥವಾ ಕೆಟ್ಟವರೇ ಆಗಿರಲಿ, ಬಲಿಪೂಜೆ ಮಹತ್ವ ಕುಂದಿ ಹೋಗುವುದಿಲ್ಲ. ಒಬ್ಬ ಗುರುಗಳಿಗೆ ವಿಶ್ವಾಸನೇ ಇಲ್ಲದೆ ಹೋಗ್ಲಿ, ಅರ್ಥ ಆಯ್ತಲ್ಲ. ಬಟ್ ಆ ಬಲಿಪೂಜೆಯಲ್ಲಿ ರೊಟ್ಟಿ ರಸ ಏಸಂ ಶರೀರಕ್ತ ಆಗೇ ಆಗ್ತದೆ. ಯಾಕೆ ಗೊತ್ತುಂಟಾ? ಅಲ್ಲಿ ನಡೆಯುವಂತಹದ್ದು ಆ ಗುರುಗಳ ವಿಶ್ವಾಸದಿಂದಲ್ಲ ನಡೆಯುವಂತಹದ್ದು. ಅಲ್ಲಿ ಒಂದು ವೇಳೆ ಗುರುಗಳಿಗೆ ಯಾಜಕ ದೀಕ್ಷೆ ಸಿಕ್ಕಿರ್ಲಿಲ್ಲ ಅಂತ ತಿಳ್ಕೊಳ್ಳಿ, ಆ ಗುರುಗಳು ಪೂಜೆ ಅರ್ಪಿಸ್ತಾರೆ, ಅವರಿಗೆ ಯಾಜಕ ದೀಕ್ಷೆ ಸಿಗ್ಲಿಲ್ಲ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಎಷ್ಟು ಎಲ್ಲ 9, 10, 15 ವರ್ಷ ಸ್ಟಡಿ ಮಾಡ್ತಾರೆ, ಗುರುಮಠದಲ್ಲಿ ಸ್ಟಡಿ ಮಾಡ್ತಾರೆ ತಿಳ್ಕೊಳ್ಳಿ. ಯಾಕೋ ಅವರಿಗೆ ಕಾರಣಾಂತರಗಳಿಂದ ದೀಕ್ಷೆ ಸ್ವಲ್ಪ ತಡ ಆಗುತ್ತೆ ಅಂತ ತಿಳ್ಕೊಳ್ಳಿ. ಆದ್ರೆ ಅವ್ರು ಏನ್ ಮಾಡ್ತಾರೆ, ನನ್ನ ಕಂಪನಿಗೆಲ್ಲ ದೀಕ್ಷೆ ಆಗಿದೆ, ನನಗೂ 10, 15 ವರ್ಷ ಅವ್ರ ತರ ಎಲ್ಲ ಸ್ಟಡಿ ಆಗಿದೆ, ನಾನು ಪೂಜೆ ಹೇಳ್ತೇನೆ, ಫುಲ್ ವಿಶ್ವಾಸ ಉಂಟು ನನಗೆ, ಪೂಜೆ ಹೇಳ್ತೇನೆ. ಯಾಕೆ ರೊಟ್ಟಿ ರಸ ಯೇಸುವಿನ ಶರೀರಕ್ಕೆ ಆಗಲ್ಲ?
ಯಾಕೆಂದ್ರೆ ಅದು ಆಗೋದು ಯಾವುದರಿಂದ ಗೊತ್ತಾ? ಅದು ಧರ್ಮಸಭೆಯ ವಿಶ್ವಾಸದಿಂದ. ಮತ್ತು ಧರ್ಮಸಭೆ ಯಾರಿಗೆ ಅಧಿಕಾರ ಕೊಡ್ತಾರೋ ಅಧಿಕಾರದಿಂದ ಮಾತ್ರ ನಡೆಯುವಂತರದ್ದು ಹೊರತು ಆ ಯಾಜಕನ ವೈಯಕ್ತಿಕ ವಿಶ್ವಾಸ ಅಥವಾ ಅವಿಶ್ವಾಸದಿಂದ ಏನು ನಡೆಯಲ್ಲ. ಇದು ಬಹಳ ಚೆನ್ನಾಗಿದೆ ರೀ, ಇದು ಬಹಳ ಅರ್ಥ ಮಾಡ್ಕೋಬೇಕು ನಾವು. ಯಾಕೆಂದ್ರೆ ನಾವು ನಮ್ ಕುಟುಂಬ, ಇದು ಒಂದ್ ಕುಟುಂಬ. ಗೊತ್ತೈತಲ್ಲ, ಅಪ್ಪ ಮಕ್ಕಳಿಗೆ ಗೊತ್ತಿರ್ಬೇಕಾಗಿಲ್ಲ, ಅಪ್ಪ ಕೊಡ್ತಾನೆ, ಮಕ್ಕಳು ತಗೊಳ್ತಾರೆ, ತಿಂತಾರೆ. ಏನ್ ಡ್ಯಾಡಿ ಕೊಟ್ಟಿದ್ದು, ಡ್ಯಾಡಿನ ವಿಷ ಕೊಡಲ್ಲ. ಅಂದ್ರೆ ಅದನ್ನ ಡ್ಯಾಡಿ ಕೊಟ್ಟಿ. ಹಾಗೆ ಧರ್ಮಸಭೆ ನಮ್ಗೆ ಕೊಡುವಂಥದ್ದು ವೈಯಕ್ತಿಕ ಅಲ್ಲ. ಇವನ್ ಬೈಬಲ್ ನೋಡಿ, ಪೇತ್ರ ಹೇಳ್ತಾನಲ್ಲ, ಇದು ವೈಯಕ್ತಿಕ ವ್ಯಾಖ್ಯಾನದ ವಿಷಯವಲ್ಲ ದೇವರ ವಾಕ್ಯ. ಅದಕ್ಕೆ ಧರ್ಮಸಭೆ ನಮ್ಗೆ ವಿವರಣೆ ಕೊಡುವಂಥದ್ದು ವೈಯಕ್ತಿಕ ವ್ಯಾಖ್ಯಾನ. ಒಬ್ಬೊಬ್ರು ಬೇಕಾದಂಗೆ ವಿವರಣೆ ಕೊಡಕ್ಕಾಗಲ್ಲ. ಅದು ಅಂದ್ರೆ ಒಬ್ಬೊಬ್ರ ಆಸ್ತಿ ಅಲ್ಲ. ಹಾಗೆ ಧರ್ಮಸಭೆಯಲ್ಲಿ ಸಂಸ್ಕಾರಗಳು ಒಬ್ಬೊಬ್ರ ಆಸ್ತಿ ಅಲ್ಲ. ಅದು ಗುರುಗಳು ಬರೀ ಪಾಲಕರಷ್ಟೇ. ಗುರುಗಳು, ಯಾಜಕರು ಬರೀ ಪಾಲಕರು, ಅವರು ಕಸ್ಟೋಡಿಯನ್ ಆಫ್ ದ ಸ್ಯಾಕ್ರಮೆಂಟ್ಸ್, ಅವರಿಗೆ ಅಧಿಕಾರ ಕೊಟ್ಟಿರ್ತಾರೆ. ಮತ್ತೆ ಇದರಲ್ಲಿ ಉಂಟಲ್ಲ, ದಾನಿಯೇಲ್ ಪ್ರವಾದಿ ಗ್ರಂಥ 4:17 ಅಂತ ಕಾಣುತ್ತೆ. ಅಲ್ಲಿ ಎಂತ ಕನಿಷ್ಠನಿಗೂ ನಾನು ಅಧಿಕಾರ ಕೊಡ್ತೇನೆ ಅಂತಾರೆ ದೇವ್ರು. ಎಂತ ಕನಿಷ್ಠನಿಗೂ. ಅದೆಲ್ಲ ನಿನಗೆ ಯಾಕೆ, ಎಂತ ಕನಿಷ್ಠನಿಗೂ ಬೇಕಾದ ಅಧಿಕಾರ ಕೊಡ್ತೀನಿ ಅಂತ. ಮತ್ತೆ ಯಾಜಕ ನೋಡಿ, 5ನೇ ಅಧ್ಯಾಯ ಇಬ್ರಿಯ, ಯಾರು ಕೂಡ ತನ್ನ ಸ್ವಂತ ಇಷ್ಟದಿಂದ ಯಾಜಕ ಅಂತ ಪದವಿಯನ್ನ ಒತ್ತುಕೊಳ್ಳುವುದಿಲ್ಲ. ಗೊತ್ತೈತಲ್ಲ, ಯಾರು ಕೂಡ ಸ್ವಂತ ಇಷ್ಟದಿಂದ ಯಾಜಕ ಅಲ್ಲ, ಆಗುದಲ್ಲ. ನೋಡಿ, ಪ್ರತಿಯೊಬ್ಬ ಯಾಜಕ, ಇಬ್ರಿ 5, ಪ್ರತಿಯೊಬ್ಬ ಪ್ರಧಾನ ಯಾಜಕ ಜನರ ಮುಂದೆಯಿಂದ ಆರಿಸಲಾದವನು ಅನ್ನು ಸ್ವತಂತ್ರನಾಗಿ ಅದನ್ನ ಇದ್ ಮಾಡಿದ್ದಲ್ಲ. ಅದು ನಾನು ಸ್ವತಂತ್ರನಾಗಿ ನಾನು ಯಾಜಕನಾಗ್ತೇನೆ, ಬನ್ನಿ ಪೂಜೆ ಹೇಳ್ತೇನೆ ಅಂತ. ಜನರ ಪರವಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಲು ಮತ್ತು ಪಾಪರಿಹರಕ್ಕಾಗಿ ಬಲಿಗಳನ್ನ ಸಮರ್ಪಿಸಲು ನೇಮಕಗೊಂಡವನು. ಒಬ್ರು ನೇಮಕ ಮಾಡ್ಬೇಕು. ನನ್ನ ಇಷ್ಟದ ಪ್ರಕಾರ ನಾನಾಗಿ ಮಾಡ್ಲಿಕ್ಕಾಗಲ್ಲ. ಅದು ನೇಮಕಗೊಂಡವನು. ಮತ್ತು 4ನೇ ವಚನ, ಪ್ರಧಾನ ಯಾಜಕನೆಂಬ ಗೌರವ ಪದವಿ ತನ್ನಷ್ಟಕ್ಕೆ ತಾನೇ ಯಾರು ವಹಿಸಿಕೊಳ್ಳುವುದಿಲ್ಲ. ಆರೋನಂತೆ ಅವರು ದೇವರಿಂದ ಕರೆ ಹೊಂದಿದವರಾಗಿರ್ಬೇಕು. ತನ್ನಷ್ಟಕ್ಕೆ ವಹಿಸ್ಕೊಳ್ಳೋದಲ್ಲ, ಕರೆ ಹೊಂದಿರಬೇಕು ಮತ್ತು ಅವನ್ನ ಆ ಪದವಿಗೆ ನೇಮಿಸ್ಬೇಕು ಅಂತ ಬೈಬಲ್ ಹೇಳ್ತಾ ಇದೆ. ಅದರಿಂದ ಅದಕ್ಕೋಸ್ಕರ ಏನು ಈಗ ಅದು DC ತಹಸೀಲ್ದಾರ್ ನೋಡ್ರಿ, ಅವ್ರು ಸೈನ್ ಮಾಡ್ತಾರಲ್ವಾ, ಅದ ಸೈನ್ ಮಾಡಿದ ಕೂಡಲೇ ರೆಕಾರ್ಡಿಗೆ ಹೇಗೆ ಬೆಲೆ ಬರ್ತಾ ಇದೆ? ಏನು ಅವ್ರ ಸ್ವಂತ ಅಧಿಕಾರದಿಂದ ಮಾಡ್ತಾ ಇದ್ದಾರ? ಕೊಡಲ್ಪಟ್ಟ ಅಧಿಕಾರ, ನೇಮಿಸಲ್ಪಟ್ಟಂತ ಅಧಿಕಾರ. ಅದು ಯಾರು? ಸರ್ಕಾರ ನೇಮಕ ಮಾಡ್ತಾ ಇದೆ. ಒಬ್ಬ DC, ಒಬ್ಬ ತಹಸೀಲ್ದಾರ್ ಸರ್ಕಾರ ನೇಮಕ ಮಾಡ್ತಾ ಇದೆ. ಅದರಿಂದ ಅವ್ರ ಸಿಗ್ನೇಚರ್ಗೆ ಅತ್ಯಂತ ಬೆಲೆ ಇರ್ತದೆ. ಅವನು ಎಂತವನಾಗ್ಲಿ ಅದ್ರ ಮೇಲೆ ಹೊಂದ್ಕಿಂದ ಅವನ ಸೈದು ಪವರ್, ಸಿಗ್ನೇಚರ್ದು ಪವರು. ಆ DC-ನೋ ಒಳ್ಳೆನೋ ಕೆಟ್ಟವನೋ, ನಂಬಿಕೆ ಉಂಟಾ, ವಿಶ್ವಾಸ ಉಂಟಾ ಇಲ್ವಾ, ದೇವ್ರ ನಂಬ್ತಾನ, ಸೈತಾನ್ ನಂಬ್ತಾನ, ಅದ್ಯಾವ್ದು ಬಿದ್ದೋಗ್ಲಿಲ್ಲ. ಸರ್ಕಾರ ಅಧಿಕಾರ ಕೊಟ್ಟಿದ್ದ ಸೈನ್ ಆಗ್ತಾನೆ, ಆವಾಗ ದಸ್ತಾವೇಜುಗಳಿಗೆ, ರೆಕಾರ್ಡ್ಗಳಿಗೆ ಬೆಲೆ ಬರುತ್ತದೆ. ಇದು ಬಹಳ ಮುಖ್ಯ, ನಾವು ಚೆನ್ನಾಗಿ ತಿಳ್ಕೋಬೇಕು. ಯಾಕೆಂದ್ರೆ ಕೆಲವರು ಏನ್ ಗೊತ್ತಾ, ಪೂಜೆ ಬಾಯ್ಕಾಟ್ ಮಾಡ್ತಾರೆ. ಗುರುಗಳು ಸರಿ ಇಲ್ಲ, ಗುರುಗಳು ಬೇಡ, ಸಂಸ್ಕಾರ ಬೇಡ ಅಂತ. ಇಲ್ಲ, ಅವನು ಧರ್ಮಸಭೆ ನೇಮಕ ಮಾಡೋದು, ಇದು ನಾವು ಚೆನ್ನಾಗಿ ತಿಳ್ಕೋಬೇಕು. ಧರ್ಮಸಭೆ ನೇಮಕ ಮಾಡಿದ್ದು, ಗೊತ್ತೈತಲ್ಲ, ಅಧಿಕಾರ ಧರ್ಮಸಭೆ ಕೊಟ್ಟಿರೋದು. ಆದ್ರಿಂದ ನಾವು ಹೇಳುವಂಗಿಲ್ಲ ಈ ಗುರುಗಳಿಗೆ ವಿಶ್ವಾಸ ಇಲ್ಲ ಮತ್ತೆ ಪೂಜೆ ಹೆಂಗ್ ಮಾಡ್ತಾರೆ, ಗುರುಗಳಿಗೆ ನಂಬಿಕೆನೆಲ್ಲ, ಪಾಪ ಹೆಂಗ್ ಕೊಡ್ತಾರೆ. ಬರೀ ಅವ್ರು ನೇಮಕಗೊಂಡವರು. ಧರ್ಮಸಭೆ ವಿಶ್ವಾಸದಲ್ಲಿ ನಡೀತದೆ ಅಲ್ಲಿ. ಅದಕ್ಕೆ ನಾ ಹೇಳ್ತಿರೋದು, ಕರ್ತರಾದ ಯೇಸು ನೀನ್ ನಿನ್ ಕುಟುಂಬ ರಕ್ಷಣೆ ಆಗ್ತಾ ಇದೆ. ಇದು ಒಬ್ಬರ ವಿಶ್ವಾಸದ ಕುಟುಂಬ ರಕ್ಷಣೆ ಆಗ್ತಾ ಇದೆ. ಧರ್ಮಸಭೆ ವಿಶ್ವಾಸದಿಂದ ಇದೆಲ್ಲ ನಡೀತಾ ಇದೆ, ವೈಯಕ್ತಿಕ ವಿಶ್ವಾಸ ಅಲ್ಲ ಇಲ್ಲಿ. ಅದಕ್ಕೆ ಬೈಬಲ್ ವಾಕ್ಯ ವೈಯಕ್ತಿಕ ವ್ಯಾಖ್ಯಾನದ ವಿಷಯ ಅಲ್ಲ. ಧರ್ಮಸಭೆ ಅದಕ್ಕೆ ವ್ಯಾಖ್ಯಾನ ಕೊಡ್ತದೆ, ವಿವರಣೆ ಕೊಡ್ತಾ ಇದೆ ಬೈಬಲ್ ವಾಕ್ಯಕ್ಕೆ. ಅದನ್ನ ನಾವು ಮಾನ್ಯ ಮಾಡಬೇಕು. ಅದೇ ಪ್ರಕಾರ ಸಂಸ್ಕಾರಗಳು ಧರ್ಮಸಭೆ ಕೊಡುವಂತಹದ್ದು. ಅದರಿಂದ ಧರ್ಮಸಭೆಯ ವಿಶ್ವಾಸದ ಪ್ರಕಾರನೇ ಅಲ್ಲಿ ನಡೆಯುವಂತಹದ್ದು. ಗುರುಗಳು ಬರೇ ಅಲ್ಲಿ ಒಂದು ನೇಮಕಗೊಂಡವರು ಮಾತ್ರ ಆ ಕೆಲಸಕ್ಕೆ.
ಅಧಿಕಾರ ಕೊಟ್ಟು ನೇಮಕ ಮಾಡ್ತಾ ಇದೆ. ಅದರಿಂದ ಧರ್ಮಸಭೆ ನಾಳೆ ಹೇಳ್ಬೋದು. ಬಟ್ ಒಂದ್ಸತಿ ಅಧಿಕಾರ ಕೊಟ್ಟ ಮೇಲೆ, ಈಗ ಬೈಬಲ್ ಹೇಳ್ತಿದ್ದಲ್ಲ, ದೇವರು ಒಂದ್ಸತಿ ಕೊಟ್ಟ ಇದನ್ನು ವಾಪಸ್ ತಗೊಳ್ಳೋದಿಲ್ಲ ಅಂತ. ಅವರಿಗೆ ಕೊಟ್ಟಂತ, ದೇವರು ಕೊಟ್ಟಂತ ಈ ಕೃಪಾವರಗಳನ್ನ ವಾಪಸ್ ತಗೊಳ್ಳಲ್ಲ ಅಂತ ಬೈಬಲ್ ನಲ್ಲಿ ನಾವು ನೋಡ್ತೀವಲ್ಲ ಒಂದ್ ಕಡೆ. ಇಬ್ರಿಯ ಗ್ರಂಥದಲ್ಲಿ ಇರ್ಬೇಕು. ಇಬ್ರಿಯ ಗ್ರಂಥದಲ್ಲಿ ಇಲ್ಲಿ ಆಮೇಲೆ ಹೇಳ್ತೀನಿ. ಅದರಿಂದ ದೇವರು ಕೊಟ್ಟು ವರದಾನಗಳಂದ್ರೆ ವಾಪಸ್ ಪಡೆಯುವುದಿಲ್ಲ ಅಂತ ಸಂತ ಪೌಲ ಹೇಳ್ತಾನೆ ಒಂದ್ ಕಡೆ. ಅದಕ್ಕೆ ಒಂದ್ಸತಿ ಮೆಲ್ಕಿಸೆದೆಕ್ ತನಕ ನೀ ಶಾಶ್ವತವಾದ ಯಾಜಕನಾಗಿರ್ತೀಯ ಅಂತ. ಮೆಲ್ಕಿಸೆದೆಕ್ ತರ, ಮೆಲ್ಕಿಸೆದನಿಗೆ ಪ್ರಾರಂಭ ಇಲ್ಲ, ಅಂತ್ಯ ಇಲ್ಲ. ಅವನು ಎಲ್ಲಿಂದ ಬಂದ, ಎಲ್ಲಿಗೆ ಹೋದ ಗೊತ್ತಿಲ್ಲ ಬೈಬಲ್ನಲ್ಲಿ, ಬಟ್ ಅವನ ಹೆಸರುಂಟು. ಅಬ್ರಾಹ್ಮ ಅವನಿಗೆ ದಶಮಾಂಶ ಕಾಣಿಕೆ ಕೊಡ್ತಾನೆ ಅಂತ ಬೈಬಲ್ನಲ್ಲಿ ಉಂಟು. ಹಾಗೆ ಯೇಸ್ವಾಮಿ ಆ ಪ್ರಕಾರ ಈ ಮೆಲ್ಕಿಸೆದೆಕ್ ವರ್ಗಕ್ಕೆ ಸೇರಿದಂತ ಯಾಜಕ ನೀನು ಅಂದ್ರೆ, ಯೇಸ್ವಾಮಿ ಕೂಡ ಪ್ರಾರಂಭ ಇಲ್ಲ, ಅಂತ್ಯ ಇಲ್ಲ. ಅವ್ರು ದೇವರ ವಾಕ್ಯವಾಗಿದ್ರು, ಅವರಿಗೆ ಹುಟ್ಟಿಲ್ಲ, ಸಾವಿಲ್ಲ. ಅದೇ ಪ್ರಕಾರ ಆ ವರ್ಗಕ್ಕೆ ಸೇರಿದವರು ಪ್ರತಿಯೊಬ್ರು ಯಾಜಕರು. ಒಂದ್ಸತಿ ಯಾಜಕ ದೀಕ್ಷೆ ಸಿಕ್ಕಿದ ಮೇಲೆ ಗೊತ್ತೈತಲ್ಲ, ಅಧಿಕಾರದ ಪವರ್ ಯೇಸ್ವಾಮಿ ಕೊಡ್ತಾರೆ. ರೋಮನ್ಸ್ 11:29. ರೋಮನ್ಸ್ 11. ಓಕೆ ಓಕೆ, ಓದಿ ಅದು. ಅವರೇ ಮತ್ತೊಂದು ಕಡೆಯಲ್ಲಿ, ನಾನು ಸದಾಕಾಲವು ಮೆಲ್ಕಿಸೆದೇಕನ ಪರಂಪರೆಗೆ ಸೇರಿದ ಯಾಜಕ ಎಂದಿದ್ದಾರೆ. ಇಬ್ರಿಯ 5:6. ಮೆಲ್ಕಿಸೆದೇಕನ ಪರಂಪರೆಗೆ, ಮೆಲ್ಕಿಸೆದೇಕ್ ಪರಂಪರೆ ಅಂತ. ಮೆಲ್ಕಿಸೆದೇಕನಿಗೆ ನೋಡಿ, ಅಲ್ಲಿ ಅವನು ಎಲ್ಲಿಂದ ಬಂದ್, ಅಲ್ಲಿ ಶಾಂತಿ, ಶಲೋಮಿನ ರಾಜ. ಶಲೋಮ್ ಅಂತ ಹೇಳಿದ್ರೆ, ಶಲೋಮ್ ಅಂದ್ರೆ ಶಾಂತಿ, ಶಾಂತಿಯ ಅಂದ್ರೆ ಜೆರುಸಲೇಮ್, ಶಾಂತಿಯ ಪಟ್ಟಣ, ಅದು ಸ್ವರ್ಗ, ಶಾಂತಿಯ ಪಟ್ಟಣ ಗೊತ್ತಿದ್ದಲ್ಲೇ ರಾಜ. ಅದರಿಂದ ಅವನಿಗೆ ಹುಟ್ಟು ಸಾವೆಂಬುದಿಲ್ಲ, ತಂದೆ ತಾಯಿಗಳು ಯಾರಂದು ಗೊತ್ತಿಲ್ಲ. ಹಾಗೆ ಇರ್ಲಿ. ಅದಕ್ಕೆ ಈ ಆತರ ಈ ಸಂಸ್ಕಾರಗಳು ಉಂಟಲ್ಲ, ಒಬ್ಬರ ವಿಶ್ವಾಸದಿಂದ ಇನ್ನೊಬ್ಬರಿಗೆ ದೇವರು ಕೃಪೆ ತೋರ್ತಾರೆ. ಧರ್ಮಸಭೆಯ ವಿಶ್ವಾಸದಿಂದಾಗಿ ನಮಗೆ ಸಂಸ್ಕಾರಗಳು ಇವತ್ತು ಸಿಗ್ತಾ ಇರ್ತವೆ. ಹಾಗೆ ಅದಕ್ಕೋಸ್ಕರ ಬ್ಯಾಪ್ಟಿಸಮ್ ಕೂಡ ಅಷ್ಟೇ, ತಂದೆ ತಾಯಿಗಳ ವಿಶ್ವಾಸದ ಮೇರೆಗೆ ಆ ಮಕ್ಕಳಿಗೆ ಅದು ಕೊಡಲಾಗುತ್ತದೆ. ಅದಕ್ಕೆ ಹೇಳ್ತೇವೆ, ತಂದೆ ತಾಯಿಗಳು ಮತ್ತು ತಂದೆ ತಾಯಿಗಳು ಅವ್ರಿಗೆ ಕ್ವಶನ್ ಕೇಳ್ತೀರಿ, ನೀವು ನಂಬ್ತೀರಾ, ಈ ಮಕ್ಕಳನ್ನ ವಿಶ್ವಾಸದಲ್ಲಿ ಬೆಳೆಸ್ತೀರಾ, ಆವಾಗಲೇ ಬ್ಯಾಪ್ಟಿಸಮ್ ಕೊಡೋದು. ಇಲ್ಲಿದ್ರೆ ಕೊಡಕ್ಕಾಗಲ್ಲ. ಈ ಮಕ್ಕಳಿಗೆ ವಿಶ್ವಾಸದಲ್ಲಿ ಬೆಳೆಸೋ ಜವಾಬ್ದಾರಿ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಕೊಡಕ್ಕಾಗೋದಿಲ್ಲ. ಅದರಿಂದ ನಿಮ್ಮ ವಿಶ್ವಾಸದ ಪ್ರಕಾರ ನಿಮ್ಮ ಮಕ್ಕಳಿಗೆ ಬ್ಯಾಪ್ಟಿಸಮ್ ಕೊಡಲಾಗುತ್ತದೆ ಅಂತ. ಮತ್ತೆ 19:14, ಮಕ್ಕಳನ್ನ ತಡಿಬೇಡ್ರಿ, ನನ್ನತ್ತ ಬರಲು ಬಿಡ್ರಿ, ಸ್ವರ್ಗರಾಜ್ಯ ಅವರದು ಅಂತ ಹೆಸರು ಮಾಡ್ತಾರಲ್ಲ, ಸ್ವರ್ಗರಾಜ್ಯ ಅವರದು. ಯೇಸ್ವಾಮಿನೇ ಎಷ್ಟು ಮಕ್ಕಳ ಬಗ್ಗೆ ಹೇಳಿದ್ಮೇಲೆ ಮತ್ತೆ ಸಂಸ್ಕಾರ ಕೊಡಬಾರದು. ಮತ್ತೆ ಚಿಕ್ಕ ಮಕ್ಕಳನ್ನ ಹತ್ತಿರಕ್ಕೆ ಕರೆದು ಅವರ ನಡುವೆ ನಿಲ್ಲಿಸಿ, ಪರಿವರ್ತನೆ ಆಗಿ ಮಕ್ಕಳಂತೆ ಆಗದಿದ್ದರೆ, ಮಕ್ಕಳಂತೆ ಆಗದ, ಅದನ್ನ ಮಕ್ಕಳನ್ನು ಮಾಡೆಲ್ ಆದರ್ಶ ಕೊಟ್ಟ ಮೇಲೆ ಮಕ್ಕಳು ಸಂಸ್ಕಾರಕ್ಕೆ ಯೋಗ್ಯವಾಗಿರ್ತವೆ ಅಂತ ಯೇಸ್ವಾಮಿನೇ ಅಲ್ಲಿ ಹೇಳಿದಂಗೆ ಆಯ್ತಲ್ವಾ.
ಈ ಮಗುವಿನಂತೆ ನಮ್ರವಳನ್ ಸ್ವರ್ಗದಲ್ಲಿ ದೊಡ್ಡವನು. ಮತ್ತೆ 18:5 ನನ್ನ ಹೆಸರಿನಲ್ಲಿ ಮತ್ತೆ ನನ್ನ ಹೆಸರಿನಲ್ಲಿ ಇಂಥ ಮಗುವೊಂದನ್ನು ಸ್ವೀಕಾರ ಮಾಡೋನು ನನ್ನನ್ನೇ ಸ್ವೀಕಾರ ಮಾಡ್ತಾನೆ. ಮತ್ತೆ 18:10 ಈ ಚಿಕ್ಕವರಲ್ಲಿ ಯಾರನ್ನು ತೃಣೀಕರಿಸ್ಬೇಡ್ರಿ, ಇವರ ದೇವದೂತರು ಸ್ವರ್ಗದಲ್ಲಿ ನನ್ನ ಪಿತನ ಸಮ್ಮುಖದಲ್ಲಿದ್ದಾರೆ. ಮತ್ತೆ 18:14 ಈ ಚಿಕ್ಕವರಲ್ಲಿ ಒಬ್ಬನೂ ಕೂಡ ಕಳೆದು ಹೋಗಬಾರದು. ಅಂದ್ರೆ ತಂದೆ ಹಿರಿಯರ ಒಂದು ಜವಾಬ್ದಾರಿ, ಮಕ್ಕಳನ್ನ ಒಬ್ರು ಕಳೆದು ಹೋಗ್ಬಾರ್ದು ಅಂತ. ಇಲ್ಲ ಅಂತ ಹೇಳಿದ್ರೆ ಕಳೆದು ಹೋದ್ರೆ ನಾಳೆ ನಮಗೂ ಕೂಡ ಸ್ವರ್ಗ ಸಿಗುತ್ತೆ ಅಲ್ಲೋ ಡೌಟ್. ಗೊತ್ತೈತಲ್ಲ, ಅದನ್ನ ಒಂಟಿ ಅಲ್ಲ, ದೇವರು ನಮ್ಮನ್ನ ಕುಟುಂಬ ಸಮೇತವಾಗಿ ಸೃಷ್ಟಿ ಮಾಡಿದ್ದಾರೆ. ಬೈಬಲ್ ಏನ್ ಹೇಳ್ತಿದೆ, ದೇವರು ತನ್ನ ರೂಪ ಗಂಡು ಹೆಣ್ಣಾಗಿ ಸೃಷ್ಟಿ, ಅಂದ್ರೆ ಕುಟುಂಬ ಸಮೇತವಾಗಿ. ಅದರಿಂದ ನಾವು ಕುಟುಂಬ ಸಮೇತವಾಗಿ ವಿಶ್ವಾಸವಿಡೋದು, ಕುಟುಂಬ ಸಮೇತ ರಕ್ಷಣೆ ಹೊಂದೋದು, ಕುಟುಂಬ ಸಮೇತ ಸ್ವರ್ಗಕ್ಕೆ ಹೋಗೋದು, ಇದು ಬಹಳ ಮುಖ್ಯ. ಆದ್ರಿಂದ ಏಸು ಹೇಳ್ತಾರೆ, ಚಿಕ್ಕವರಲ್ಲಿ ಯಾರನ್ನ ತೃಣೀಕರಿಸ್ಬೇಡ್ರಿ, ಮತ್ತು ಇವರದ್ದು ಸ್ವರ್ಗದಲ್ಲಿ ಇರ್ತಾರೆ. ಮತ್ತು ಒಬ್ಬನು ಕೂಡ ಕಳೆದು ಹೋಗ್ಬಾರ್ದು. ಇದು ನಾವು ನೋಡ್ಕೋಬೇಕು, ಕಳೆದು ಹೋಗ್ಬಾರ್ದು ಅಂತ. ಅವನಿಗೆ ವಿಶ್ವಾಸ ಇಲ್ಲ, ಅವನು ಸರಿ ಇಲ್ಲ, ಅವನಿಗಾಗಿ ನಾವು ತುಂಬಾ ಪ್ರೇಯರ್ ಮಾಡ್ಬೇಕು. ನಮ್ಮ ವಿಶ್ವಾಸದಲ್ಲಿ ದೇವ್ರು ಅವನಿಗೆ ಒಳ್ಳೇದ್ ಮಾಡ್ತಾರಲ್ವಾ, ಅವನಿಗೆ ಸಂಸ್ಕಾರ ಸಿಗುವಂಗ್ ಮಾಡ್ತಾರೆ ದೇವ್ರು. ಆಮೇಲೆ ಮತ್ತೆ 22:10 ಮತ್ತೆ 22:10 ಯೋಗ್ಯರು ಅಯೋಗ್ಯರೆನ್ನದೇ ಕಂಡವ್ರನ್ನೆಲ್ಲ ಕರ್ಕೊಂಬನ್ನಿ. ಅಲ್ಲಿ ದೇವ್ರು ಹೇಳ್ತಾರೆ ಅಯೋಗ್ಯರು. ಹಾಗಾದ್ರೆ ಮಗು ಅಯೋಗ್ಯ ಅಂತ ಕಾಣ್ತಾ ಇದೆಯಾ ನಮಗೆ? ಆದ್ರೂ ಕೂಡ ದೇವ್ರು ಹೇಳ್ತಾರೆ ಕರ್ಕೊಂಬನ್ನಿ ಅಂತ. ಆಮೇಲೆ ಲೂಕನ ಸ್ವಾರ್ಥೆಯಲ್ಲಿ ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ತಾರೆ. ಲೂಕನ 14:23 ಕಂಡವ್ರನ್ನೆಲ್ಲ ಒತ್ತಾಯ ಮಾಡಿ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಯೇಸು ಸ್ವಾಮಿ. ಫೋರ್ಸ್ ಆಗಿ ಕರ್ಕೊಂಬನ್ನಿ ಅಂತ. ಹಾಗಾದ್ರೆ ಕರ್ಕೊಂಬನ್ನಿ ಸಂಸ್ಕಾರಕ್ಕೆ ಮಗುವನ್ನ ಫೋರ್ಸ್ ಆಗಿ. ಅದರಿಂದ ಒಬ್ಬರ ವಿಶ್ವಾಸ ಇದೆಯಲ್ವ, ಬಟ್ ನಮ್ಗೆ ಗೊತ್ತುಂಟು ಅದು ಒಳ್ಳೇದೇ ಆಗ್ತಾ ಇದೆ ಅಂತ ಹೇಳ್ಕೊಂಡು ಬೈಬಲ್ ಹೇಳ್ತಾ ಇದೆ ಕಂಡನ್ನು ಒತ್ತಾಯ ಮಾಡಿ ಕರ್ಕೊಂಬನ್ನಿ ಅಂತ. ಅಂದ್ರೆ ಆತರ ನಮ್ಮ ಮಾತುಗಳು ಆತರ ಇರ್ಬೇಕು. ಅಂದ್ರೆ ಬಲವಂತಾಗಿ ಕೈಕಾಲು ಕಟ್ಟಿ ಅಲ್ಲ, ಬಟ್ ನಮ್ದು ಅಷ್ಟು ಪ್ರಭಾವ ಬೀರುವಂಗಿರ್ಬೇಕು ಅವರ ಮೇಲೆ. Christian parents will recognize that this practice also accords with their role as nurturers of the life that God has entrusted to them. ಅದರಿಂದ ದೇವ್ರು ಕೊಟ್ಟ ಜೀವನ ಪೋಷಣೆ ಮಾಡೋದು ನಮ್ ಕರ್ತವ್ಯ ಅಲ್ವಾ. ಅದರಿಂದ ಈ ಜೀವ ದೇವ್ರು ಕೊಡೋದು, ಈ ಪ್ರಾಪಂಚಿಕ ಜೀವ, ಆಮೇಲೆ ಆಧ್ಯಾತ್ಮಿಕ ಜೀವ, ಇದನ್ನೆಲ್ಲ ಪೋಷಣೆ ಮಾಡ್ಬೇಕಾದ್ರೆ ನಮ್ ಕರ್ತವ್ಯ. ಬೀಜ ಬಿತ್ತುದು ನಮ್ ಕರ್ತವ್ಯ. ಏಸು ಹೇಳ್ತಾರಲ್ಲ, ಬೀಜ ಬಿತ್ತನೆ ಮಾಡ್ತೋದು. ಅದರಿಂದ ಈ ಮಕ್ಕಳಲ್ಲೂ ಕೂಡ ವಿಶ್ವಾಸ ಬೀಜ ಬಿತ್ತುವುದು, ಸಂಸ್ಕಾರದ ಮುಖಾಂತರ ನಾವು ಬಿತ್ತು, ಅದು ಮಗು ಬೆಳೀತಾ ಬರಬೇಕಾದ್ರೆ ದೊಡ್ಡ ಮರ ಆಗ್ತದೆ, ವಿಶ್ವ ಬೆಳೀತದೆ. ಬೆಳೆಯುವಂಗೆ ನಾವು ನೋಡ್ಕೋಬೇಕು, ಪಾಲನೆ ಪೋಷಣೆ ಮಾಡ್ಬೇಕು. ತಂದೆ ನಿಮ್ಗೆ ಸ್ತೋತ್ರ, ಮಹಿಮೆ ತಂದೆ ದೇವರೇ, ನೀವು ನಮಗೆ ನಿಮ್ಮ ಜೀವದಲ್ಲಿ ಪಾಲ್ಗೊಳ್ಳುವುದಕ್ಕೋಸ್ಕರ ನಮಗೆ ಸಂಸ್ಕಾರಗಳನ್ನ ನೇಮಿಸಿದ್ದೀರಿ ಸ್ವಾಮಿ. ಈ ಸಂಸ್ಕಾರಗಳ ಮುಖಾಂತರ ನಾವು ಅದ್ಭುತವಾದ ರೀತಿಯಲ್ಲಿ ನಿಮ್ಮೊಂದಿಗೆ ನಾವು ಒಂದಾಗ್ತೇವೆ ಮತ್ತು ನಿಮ್ಮ ಸ್ವರ್ಗೀಯ ಆಶೀರ್ವಾದ ನಾವು ಹೊಂದ್ಕೊಳ್ತೇವೆ. ತಂದೆ ದೇವರೇ, ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ ತಂದೆ ದೇವರೇ. ತಂದೆ ದೇವರೇ, ಮಕ್ಕಳಿಗೆ, ನಮ್ಮ ಎಲ್ಲ ಮಕ್ಕಳಿಗೆ ಈ ಒಂದು ಸಂಸ್ಕಾರ ತಗೊಳ್ಳುವಂತ ಕ್ರಿಶ್ಚಿಯನ್ ಮಕ್ಕಳಿಗೆ ವಿಶೇಷವಾಗಿ ಸೌಭಾಗ್ಯ ಕೊಡೋದಕ್ಕೆ ನಿಮ್ಗೆ ಸ್ತೋತ್ರವಾಗಲಿ ತಂದೆ ದೇವರೇ. ಇಂಥ ಒಂದು ಸೌಭಾಗ್ಯ ಮಕ್ಕಳಿಗೆ ಕ್ಯಾಥಲಿಕ್ ಧರ್ಮಸಭೆ ಅದನ್ನ ವಿರೋಧಿಸುವುದಿಲ್ಲ, ಮಕ್ಕಳಿಗೆ ನಿರಾಕರಿಸುವುದಿಲ್ಲ. ಇಂಥ ಒಳ್ಳೆ ಮನಸ್ಸನ್ನು ಧರ್ಮಸಭೆ ಕೊಟ್ಟು ಈ ಮುಖಾಂತರ ಮಕ್ಕಳನ್ನ ನಿಮ್ಮ ಸಣ್ಣದ್ರಿಂದಲೇ ನಿಮ್ ಕಡೆಗೆ ನೀವು ಸೆಳೆದುಕೊಳ್ತಾ ಇದ್ರಿ. ಅದಕ್ಕೆ ಸ್ತೋತ್ರ ಸಲ್ಲಿಸಿ ತಂದೆ ದೇವರೇ. ಎಲ್ಲಾ ಮಕ್ಕಳು ವಿಶ್ವಾಸದಲ್ಲಿ ಬೆಳೆಯುವಂತೆ ಮಾಡಿಯಪ್ಪ ತಂದೆ. ಎಲ್ಲಾ ದುಶ್ಶಕ್ತಿಗಳೆಲ್ಲ ಈ ಮಕ್ಕಳಿಂದ ದೂರವಾಗಿರಲಿ. ಈ ಮಕ್ಕಳು ಏಸ ಬೆಳೀತಾ ಜ್ಞಾನದಲ್ಲಿ ಬೆಳೆದ್ರು, ಎಲ್ರಿಗೂ ಅಚ್ಚುಮೆಚ್ಚುತ್ತಾ ಬಂದು ಹಾಗೆ ಈ ಮಕ್ಕಳೆಲ್ಲ ಜ್ಞಾನದಲ್ಲಿ ಬೆಳೆಯಲಿ, ಎಲ್ರಿಗೂ ಅಚ್ಚುಮೆಚ್ಚುತ್ತಾ ಆಗಲಿ. ನಮ್ಮ ಪ್ರಭು ಯೇಸುವಿನ ಮುಖಾಂತರ ತಂದೆ ನಿಮ್ಮನ್ನು ಪ್ರಾರ್ಥಿಸ್ತೇವೆ. ಸರ್ವಶಕ್ತ ದೇವರಾದ ಪಿತಾ ಪವಿತ್ರ ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಗಾಡ್ಸ್. Thank you, Father. Thank you, Monsignor. Thank you, Monsignor. Brother, please, off the record. Thank you. ತಂದೆ ದೇವನಿಗೆ ಸ್ತೋತ್ರ ಉಂಟಾಗಲಿ.
ದೇವರಿಗೆ ಮಹಿಮೆ ಉಂಟಾಗ್ಲಿ ಪ್ರಿಯರೇ. ನಾವು